ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾಪಿತರೌ ಪ್ರಾಂಚೌ ಜಾಜಾಪತಿಸ್ತುಮಃ. ಕುವಲಯಾನಂದ ವ್ಯಾಖ್ಯಾನಮಾಲೆಯ 9ನೆಯ ಒಂದು ಉಪಾಖ್ಯಾನ. ಈ ಹಿಂದೆ ಪ್ರತೀಪಾಲಂಕಾರದ 2 ಪ್ರಮುಖ ಭೇದಗಳನ್ನು ಅನುಸಂಧಾನ ಮಾಡಿಯಾಗಿತ್ತು. ಇಂದು ಅದೇ ಅಲಂಕಾರದ ಉಳಿದ 3 ಪ್ರಭೇದಗಳನ್ನು ಅನುಸಂಧಾನ ಮಾಡಬೇಕಾಗಿದೆ. 5 ಪ್ರಭೇದಗಳಲ್ಲೂ ಸಾಮಾನ್ಯವಾಗಿರುವಂಥ ಅಂಶ ಏನಪ್ಪ ಅಂತ ಕೇಳಿದ್ರೆ, ಉಪಮಾನಸ್ಯ ಉಪಮೇಯತ್ವ ಪ್ರಕಲ್ಪನಂ ಪ್ರತೀಪಂ. ಈ ಉಪಮಾನವನ್ನು ಉಪಮೇಯವಾಗಿ ಪರಿಣಮಿಸಿ ಅಥವಾ ಉಪಮಾನದಲ್ಲಿ ಉಪಮೇಯತ್ವವನ್ನು ಆರೋಪ ಮಾಡಿ ಹೇಳ್ತಾ ಇರುವಂಥದ್ದು ಅಥವಾ ಉಪಮಾನವನ್ನೇ ಉಪಮೇಯವಾಗಿ ವರ್ಣಿಸಿ ಹೇಳ್ತಾ ಇರೋದೇನಿದೆ ಅದು ಪ್ರತೀಪಾಲಂಕಾರದ ಮೂಲಭೂತವಾದಂಥ ಒಂದು ಐಡಿಯಾ ಆಗಿರುತ್ತೆ. ಅದರಲ್ಲಿ ಇನ್ನು ಹೇಗೆ ಬಗೆ ಬಗೆಯಾಗಿ ಒಂದು ಸೌಂದರ್ಯಾತಿಶಯವನ್ನು ತರಬಹುದು ಅನ್ನೋದ್ರ ಮೇಲೆ ಇನ್ನುಳಿದ ಪ್ರಭೇದಗಳು ನಿಂತಿರುತ್ತೆ. ಅದರಲ್ಲಿ 2ನೆಯ ಪ್ರಭೇದದಲ್ಲಿ ಅನ್ಯೋಪಮೇಯ ಲಾಭೇನ ವರ್ಣ್ಯಸ್ಯ ಅನಾದರಃ ಅನ್ನೋದನ್ನು ನೋಡಿದ್ವಿ. ಅಂದರೆ ಉಪಮಾನದ ಮೇಲೆ ಉಪಮಾನವನ್ನು ನಾವು ಉಪಮೇಯವಾಗಿ ಕಂಡಿದ್ದರ ಕಾರಣದಿಂದಾಗಿ ವಾಸ್ತವದಲ್ಲಿ ಯಾವುದು ಉಪಮೇಯವಾಗಿದೆಯೋ ಆ ಉಪಮೇಯದ ಒಂದು ಅನಾದರ. ಹಾಗಾಗಿ ಇಲ್ಲಿ ವರ್ಣ್ಯ ಮತ್ತು ಅವರ್ಣ್ಯ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಕಾರಣ ಉಪಮೇಯ ಅನ್ನೋದಕ್ಕಿಂತಲೂ ವರ್ಣ್ಯ, ನಮಗೆ ನಿಜವಾಗ್ಲೂ ವರ್ಣಿಸಬೇಕು ಅಂತ ಮನಸ್ಸಿರೋದು ಯಾವುದನ್ನ ಅಂತ ಕೇಳಿದ್ರೆ ಕಾಂತೆಯ ಮುಖವನ್ನು, ಚಂದ್ರನನ್ನಲ್ಲ. ಹಾಗಿರೋದ್ರಿಂದ ವರ್ಣ್ಯ ಅಂದರೆ ಮೂಲಭೂತವಾದಂತಹ ವರ್ಣಿಸಲು ಇಚ್ಛಿಸಿರುವಂತಹ ಪದಾರ್ಥ ಅಂತ ಅರ್ಥ. ಅದರ ಒಂದು ಅನಾದರ, ತಿರಸ್ಕಾರ, ವರ್ಣ್ಯದ ತಿರಸ್ಕಾರ ಆಗಿತ್ತು. ಈಗ ಮುಂದಿನ ಪ್ರಭೇದದಲ್ಲಿ ವರ್ಣ್ಯೋಪಮೇಯ ಲಾಭೇನ ತಥಾನ್ಯಸ್ಯಾಪ್ಯನಾದರ. ಹಿಂದೆ ಅನ್ಯೋಪಮೇಯ ಲಾಭೇನ ಅಂತ ಇತ್ತು. ಅರ್ಥಾತ್ ಅವರ್ಣ್ಯದ ಅಂದರೆ ಮೂಲಭೂತವಾಗಿ ಉಪಮಾನವಾಗಿರುವಂತಹ ಯಾವುದನ್ನು ವರ್ಣಿಸಬೇಕು ಅಂತ ನಮಗೆ ಇಚ್ಛೆ ಇಲ್ವೋ ಆ ಇಚ್ಛೆ ಇಲ್ಲದಂತಹ ಪದಾರ್ಥದ ಉಪಮೇಯತ್ವವು ನಮಗೆ ಸಿಕ್ಕಿದಾಗ ಅದರ ಉಪಮೇಯತ್ವದಿಂದಾಗಿ ನಾವು ಯಾವಾಗ ವರ್ಣಿಸಲು ಇಚ್ಛಿಸಿರುವಂತಹ ಪದಾರ್ಥದ ಒಂದು ತಿರಸ್ಕಾರವನ್ನು ಮಾಡ್ತೀವಿಯೋ ಆವಾಗ 2ನೆಯ ಪ್ರಕಾರದ ಪ್ರತೀಪಾಲಂಕಾರವಾಗುತ್ತೆ. 3ನೆಯ ಪ್ರಕಾರದಲ್ಲಿ ಏನು ಅಂತ ಕೇಳಿದ್ರೆ ವರ್ಣ್ಯೋಪಮೇಯ ಲಾಭೇನ ತಥಾ ಅನ್ಯಸ್ಯಾಪಿ ಅನಾದರ. ವರ್ಣ್ಯ ಅನ್ನೊಂದು ಏನಿದೆಯೋ ಆ ವರ್ಣ್ಯಕ್ಕೆ ಸಿಕ್ಕಿರುವಂತಹ ಒಂದು ಉಪಮೇಯ. ವಾಸ್ತವದಲ್ಲಿ ವರ್ಣ್ಯವೇ ಏವ ಉಪಮೇಯವಾಗಿರುತ್ತೆ. ವರ್ಣ್ಯ ಏವ ಉಪಮೇಯ ಇತಿ ತು ವಸ್ತುಸ್ಥಿತಿ. ಅತ್ರ ಕಿಂ ಅಭವತ್ ಇತಿ ಚೇತ್ ವರ್ಣ್ಯಸ್ಯ ಉಪಮೇಯ ಲಬ್ಧಃ. ಯಾವುದನ್ನು ವರ್ಣಿಸಬೇಕು ಅಂತಿದೀವ್ಯೋ ಅದೇ ಉಪಮೇಯ ಅಲ್ವೇ ಸ್ವಾಮಿ ಅಂತ ಕೇಳಿದ್ರೆ, ಹೌದು, ವಾಸ್ತವದಲ್ಲಿ ವರ್ಣ್ಯವಾದದ್ದೇ ಉಪಮೇಯವಾಗಿರುತ್ತೆ. ಆದರೆ ಇಲ್ಲಿ ಯಾವುದನ್ನು ವರ್ಣಿಸಬೇಕು ಅಂತ ಇದೀವ್ಯೋ ನಾವು ಅದರ ಉಪಮೇಯ ನಮಗೆ ಸಿಕ್ಕಿದೆ. ಅಂದರೆ ಅರ್ಥ ಏನು? ಎಂದಿಗೂ ಉಪಮಾನತ್ವವನ್ನು ತೊರೆಯದಂತಹ, ಅದನ್ನೇ ದೀಕ್ಷಿತರು ವೃತ್ತಿಲಿ ಬರೆದ್ರು, ಅತ್ಯುತ್ಕೃಷ್ಟ ಗುಣತೆಯ, ಅತ್ಯಂತ ಉತ್ಕೃಷ್ಟವಾದಂತಹ ಗುಣವಿರುವುದರ ಕಾರಣದಿಂದ ಕ್ವಚಿದಪಿ ಉಪಮಾನ ಭಾವಂ ಅಸಹಮಾನಸ್ಯ ಅವರ್ಣ್ಯಸ್ಯ. ಎಂದಿಗೂ ಉಪಮಾನತ್ವವನ್ನು ಬಿಡದಂತಹ ಯಾವ ಒಂದು ಅವರ್ಣ್ಯವಿದೆಯೋ, ವರ್ಣಿಸಲು ನಮಗೆ ಸದ್ಯದಲ್ಲಿ ಇಚ್ಛೆ ಇಲ್ಲದಂತಹ ಯಾವ ಉಪಮಾನವಿದೆಯೋ ಅದಕ್ಕೆ ನಾವೇನು ಮಾಡಿದ್ದೀವಿ? ವರ್ಣ್ಯೋಪಮೇಯಂ, ನಾವು ವರ್ಣಿಸಲು ಇಚ್ಛಿಸುತ್ತಿರುವ ಪದಾರ್ಥದ ಉಪಮೇಯವಾಗಿ ಆ ಉಪಮಾನಭೂತವಾದ ಪದಾರ್ಥವನ್ನು ನಾವು ಸ್ವೀಕರಿಸಿದ್ರಿಂದಾಗಿ ತಾವತಾ ತಸ್ಯ ತಿರಸ್ಕಾರ. ಹಾಗೆ ಸ್ವೀಕರಿಸಿದ್ರ ಮಾತ್ರದಿಂದಲೇ ಯಾವುದು ಅವರ್ಣ್ಯವಾಗಿತ್ತೋ ಆ ಅವರ್ಣ್ಯವಾದುದರ ಅಂದರೆ ಮೂಲಭೂತವಾಗಿ ಉಪಮಾನವಾದುದರ ಒಂದು ಅನಾದರ, ತಿರಸ್ಕಾರ ಒಂದು ವೇಳೆ ಏರ್ಪಡುತ್ತೆ ಅಂತಾದರೆ ಅದು 3ನೆಯ ಪ್ರಕಾರದ ಒಂದು ಪ್ರತೀಪಾಲಂಕಾರ ಅಂತ ಕರೀತಾ ಇದ್ದಾರೆ. ಇಲ್ಲಿ ಶಬ್ದಗಳು ಕಾರಿಕೆಯಲ್ಲಿ ಸಮಸ್ತ ರೂಪದಲ್ಲಿ ಹೇಳಿರೋದ್ರಿಂದ, ಸಮಾಸದಲ್ಲಿ ಹೇಳಿರೋದ್ರಿಂದ ಕೊಂಚ ಅರ್ಥ ಮಾಡ್ಕೋಬೇಕಿದ್ರೆ ಗಮನ ಇಟ್ಟು ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಅಲಂಕಾರ ಪ್ರಭೇದದ ಮರ್ಮ ಒಂಚೂರು ತಿಳುವಳಿಕೆಗೆ ಬಂದಾಗ ಮಾತ್ರ ಅಲ್ಲಿ ಹೇಗೆ ಸಮಾಸವನ್ನು ಮಾಡ್ಕೋಬೇಕು, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಮನಸ್ಸಿಗೆ ಬರುತ್ತೆ. ಅಲ್ಲಿ ವರ್ಣ್ಯೋಪಮೇಯ ಲಾಭೇನ ವರ್ಣ್ಯಸ್ಯ ಕಾಂತಾಮುಖಾದಿಷು ಇತ್ಯರ್ಥಃ, ಕಾಂತಾಮುಖಾದೀನಾಂ ಇತ್ಯಾದಯಃ.
ಯಾವುದನ್ನು ವರ್ಣಿಸಬೇಕು ಅಂತ ಇದೆಯೋ ಅಥವಾ ಮೂಲಭೂತವಾಗಿ ಯಾವುದು ನಮ್ಮ ಮನಸ್ಸಿನಲ್ಲಿ ಉಪಮೇಯ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದೆಯೋ ಅದರ ಉಪಮೇಯ ಲಾಭೇನ, ಅದಕ್ಕೆ ಮತ್ತೊಂದು ಉಪಮೇಯ ಸಿಕ್ಕಿದೆ ಅಂತ. ಅಂದರೆ ಅರ್ಥ ಏನು? ಯಾವುದಕ್ಕೂ ಹೋಲಿಸ್ತಾ ಇದ್ವೋ ಅದನ್ನೇ ಉಪಮೇಯವಾಗಿ ಮಾಡಿಬಿಟ್ಟಿದ್ದೀವಿ, ಇದನ್ನೇ ಉಪಮಾನ ಮಾಡಿದ್ದೀವಿ ಅನ್ನೋ ಅಭಿಪ್ರಾಯ. ಹಾಗಾಗಿರೋದ್ರಿಂದ ಇಲ್ಲಿ ಯಾರ ತಿರಸ್ಕಾರವಾಗ್ತಾ ಇದೆ ಅಂತ ಕೇಳಿದ್ರೆ ಅನ್ಯಸ್ಯಾಪಿ ಅನಾದರ. ಅನ್ಯಸ್ಯ ಅರ್ಥಾತ್ ವರ್ಣ್ಯಾದಿತರಸ್ಯ ಅವರ್ಣ್ಯಸ್ಯ ಮೂಲಭೂತತಃ ಯತ್ ಉಪಮಾನಂ ತಸ್ಯ ಉಪಮಾನಸ್ಯ ಅನಾದರಃ ತಿರಸ್ಕಾರಃ ಯತ್ರ ಭವತಿ ಸಹ ಪ್ರತಿಪಾಲಂಕಾರಃ ಅಂತ ಅಭಿಪ್ರಾಯ. ಉದಾಹರಣೆಯನ್ನು ನೋಡಿದಾಗ ಬಹಳ ಸ್ಪಷ್ಟವಾಗುತ್ತೆ. ಕಃಕ್ರೌರ್ಯದರ್ಪಸ್ತೆ ಮೃತ್ಯೋ ತ್ವತ್ತುಲ್ಯಾ ಸಂತೆ ಸ್ತ್ರೀಯ. ಹೇ ಮೃತ್ಯು ಅನ್ನುವಂಥದ್ದು ಪ್ರಾಯ ಲೋಕದಲ್ಲಿ ಉಪಮಾನಭೂತವಾದಂಥ ಪದಾರ್ಥ. ಕಾರಣ ಸುಪ್ರಸಿದ್ಧವಾದದ್ದು. ಉಪಮಾನತ್ವವನ್ನು ತೀರ್ಮಾನ ಮಾಡೋದಕ್ಕೆ ಅನೇಕಾನೇಕ ಕಾರಣಗಳಿದೆ. ಅದರಲ್ಲಿ ಇಲ್ಲೂ ಒಂದು ಕಾರಣ ಏನಪ್ಪ ಅಂತ ಕೇಳಿದ್ರೆ, ವಸ್ತುತಃ ಸ್ತ್ರೀಯರಲ್ಲಿ ಮೃತ್ಯುವಿನಲ್ಲಿ ಇರಬೇಕಾದಂತಹ ಕ್ರೌರ್ಯವಾಗಲಿ, ಗರ್ವವಾಗಲಿ, ಅಹಂಕಾರವಾಗಲಿ, ದರ್ಪವಾಗಲಿ ಇರೋದಕ್ಕೆ ಸಾಧ್ಯವಿಲ್ಲ. ಅದು ಅಸಂಭವ, ಅಸಾಧ್ಯ. ಅದು ಯಾಕೆ ಅಂತ ಕೇಳಿದ್ರೆ, ಮೃತ್ಯುವಿನಲ್ಲಿ ಆ ಕ್ರೌರ್ಯವೂ ಇದೆ, ಆ ದರ್ಪವೂ ಇದೆ. ಕಾರಣ ಏನು? ಅನೈಕಾಂತಿಕತ್ವ. ಅದು ಎಂದೂ ಕೂಡ ಫೇಲ್ ಆಗದೇ ಇರುವಂಥದ್ದು ಮೃತ್ಯು. ಇವತ್ತು ಬಂತು, ಎಲ್ಲೋ ಒಂಚೂರಲ್ಲಿ ಮಿಸ್ ಆಗೋಯ್ತು ಅಂತ ಆಗಲ್ಲ. ಮೃತ್ಯು ಎಂದೇ ಬಂದರೂ ಅದು ಖಂಡಿತವಾಗಿ ಬರುತ್ತೆ, ಖಾತ್ರಿಯಾಗಿ ಬರುತ್ತೆ, ಖರೆಯಾಗಿ ಬರುತ್ತೆ. ಅದೇ ಸ್ತ್ರೀಯರು ಎಲ್ರಿಗೂ ಹಾಗೇ ತೋರಬೇಕು ಅಂತ ಏನೂ ಇಲ್ಲ. ಹಾಗಿರೋದ್ರಿಂದಲೇ ವಸ್ತುತಃ ವರ್ಣ್ಯವಾದವರಿಲ್ಲಿ ವರ್ಣಿಸಲು ನಮಗೆ ಇಚ್ಛೆ ಇರೋದು ಯಾರನ್ನ ಅಂತ ಕೇಳಿದ್ರೆ ಸ್ತ್ರೀಯರನ್ನು. ಆದರೆ ಅವರಿಗೆ ನಾವೇನು ಮಾಡಿದ್ದೀವಿ, ಅವ್ರಿಗೆ ಒಂದು ಉಪಮೇಯವನ್ನು ನಾವು ಕಂಡು ಹಿಡ್ಕೊಂಡ್ಬಿಟ್ಟಿದ್ದೀವಿ. ಅವರೇ ಉಪಮೇಯ ವಸ್ತುತಃ. ಆದರೂ ಅವರಿಗೆ ಉಪಮಾನಭೂತವಾದಂತಹ ಮೃತ್ಯುವನ್ನು ನಾವು ಉಪಮೇಯ ರೂಪದಲ್ಲಿ ಕಲ್ಪಿಸಿಕೊಂಡಿರೋದ್ರಿಂದ, ಅಷ್ಟು ಮಾತ್ರ ಕಲ್ಪಿಸಿಕೊಂಡಿದ್ದರೆ ಪ್ರತೀಪತ್ವ ಸಿದ್ಧಿ ಆಗುತ್ತೆ. ಪ್ರತೀಪತ್ವದ ಸಿದ್ಧಿಯೇನೋ ಆಗೋಯ್ತು. ಪ್ರತೀಪಂ ಉಪಮಾನಸ್ಯ ಉಪಮೇಯತ್ವ ಪ್ರಕಲ್ಪನಂ ಅಂತ ಹೇಳಿದರೆ ಆ ಲಕ್ಷಣ ಏನೋ ಇಲ್ಲಿ ಸಿದ್ಧವಾಗೋಯ್ತು. ಚಮತ್ಕಾರ ಎಲ್ಲಿದೆ? ಇಲ್ಲಿ ಆಸ್ವಾದನೆಗೆ ವಿಷಯ ಏನಿದೆ ಅಂತ ಕೇಳಿದ್ರೆ, ಆಸ್ವಾದನೆಯ ವಿಷಯ ಇರೋದು ಅನ್ಯಸ್ಯ ಅನಾದರ. ಹಿಂದಿನ ಪ್ರಭೇದದಲ್ಲಿ ವರ್ಣ್ಯಸ್ಯ ಅನಾದರ, ಈ ಪ್ರಭೇದದಲ್ಲಿ ಅನ್ಯಸ್ಯ ಅನಾದರ. ಅನ್ಯಸ್ಯ ಅರ್ಥಾತ್ ವರ್ಣ್ಯಾದಿತರಸ್ಯ, ವರ್ಣ್ಯಾದಿತರತ್ಕಃ ಅರ್ಥಾತ್ ಅವರ್ಣ್ಯ, ಅವರ್ಣ್ಯ ಅರ್ಥಾತ್ ಉಪಮಾನಂ, ಉಪಮಾನಂ ಅರ್ಥಾತ್ ಅಸ್ಮಿನ್ ವಾಕ್ಯೆ ಮೃತ್ಯು. ಏತಸ್ಮಾತ್ ವಾಕ್ಯಾತ್ ಮೃತ್ಯೋಃ ತಿರಸ್ಕಾರಃ ಜ್ಞಾಯತೆ. ತಸ್ಮಿನ್ನೇವ ಮೃತ್ಯೋಃ ತಿರಸ್ಕಾರೇ ಏವ ವಾಕ್ಯಾರ್ಥತ್ವಾತ್. ವಾಕ್ಯಾರ್ಥ ಅನ್ನುವಂಥದ್ದು, ವಾಕ್ಯಾರ್ಥ ಅನ್ನುವಂಥದ್ದು, ವಾಕ್ಯದ ತಾತ್ಪರ್ಯ ಅನ್ನುವಂಥದ್ದು ಮೃತ್ಯುವಿನಲ್ಲಿರುವಂತಹ ಅಥವಾ ಮೃತ್ಯುವಿನ ವಿಷಯದಲ್ಲಿ ಕವಿ ತೋರಿಸ್ತಾ ಇರುವಂತಹ ಯಾವ ಒಂದು ತಿರಸ್ಕಾರವಿದೆಯೋ ಅಲ್ಲೇ ವಾಕ್ಯಾರ್ಥ ಇರುವಂಥದ್ದು. ಈ ರೀತಿಯಾಗಿ ಒಂದು ತಿರಸ್ಕಾರ ಭಾವನೆ ಮೃತ್ಯುವಿಗೆ ಏನು ಬರ್ತಾ ಇದೆಯೋ ಈ ವಾಕ್ಯದಿಂದ, ಅದು ಇಲ್ಲಿಯ ಚಮತ್ಕಾರಾತಿಶಯ. ಅದೇ ಈ ಅಲಂಕಾರದ ಸೌಂದರ್ಯವನ್ನು ಹೆಚ್ಚಿಸ್ತಾ ಇದೆ. ಕೇವಲ ಉಪಮಾನವನ್ನು ಉಪಮೇಯವಾಗಿ ಮಾಡಿಬಿಡೋದ್ರಿಂದ ಪ್ರತಿಪತ್ವ ಸಿದ್ಧಿ ಆಗತ್ತೆಯೇ ಹೊರತು ಆ ಚಮತ್ಕಾರ ಬರೋಲ್ಲ. ಆ ಚಮತ್ಕಾರ ಯಾವ ರೂಪದಲ್ಲಿ ಬರಬಹುದು ಅಂತ ಕೇಳಿದ್ರೆ 4 ಬೇರೆ ಬೇರೆ ಪ್ರಕಾರದಿಂದ ಬರಬಹುದು. ಇಲ್ಲ, ಪರಿಶುದ್ಧವಾಗಿ ಉಪಮಾನವನ್ನು ಉಪಮೇಯವಾಗಿ ಪರಿಕಲ್ಪಿಸೋದ್ರಿಂದಲೂ ಒಂದು ಚಮತ್ಕಾರ ಬರಬಹುದು. ಉಪಮಾನವನ್ನು ಉಪಮೇಯವಾಗಿ ಕಲ್ಪಿಸಿ ಹೇಳಿ ಅದರಿಂದಾಗಿ ವಸ್ತುತಃ ಮೂಲಭೂತವಾಗಿ ಯಾವುದು ಉಪಮೇಯವಿದೆಯೋ ಆ ಉಪಮೇಯದ ತಿರಸ್ಕಾರವನ್ನು ಮಾಡೋದರಿಂದ ಒಂದು ಚಮತ್ಕಾರ ಬರುತ್ತೆ. ಅದೇ ರೀತಿಯಾಗಿ ಉಪಮಾನವನ್ನು ಉಪಮೇಯವಾಗಿ ಪರಿಕಲ್ಪಿಸಿ ಉಪಮಾನವನ್ನೇ ತಿರಸ್ಕರಿಸಿದ್ರೆ 3ನೆಯ ಪ್ರಭೇದವಾಗುತ್ತೆ. ಉಪಮಾನ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ 4ನೆಯ ಒಂದು ಪ್ರಭೇದವಾಗುತ್ತೆ. 5ನೆಯ ಪ್ರಭೇದದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಅದಿದ್ರೂ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತು ಅಂತ ಆದರೆ ಆಗ ಅದು 5ನೆಯ ಪ್ರಭೇದವಾಗುತ್ತೆ. 5ರಲ್ಲೂ ಅವುಗಳದೇ ಆದಂತಹ ವಿಶಿಷ್ಟವಾದಂತಹ ಒಂದು ಚಮತ್ಕಾರವಿದೆ ಅನ್ನೋದನ್ನು ಮನಸ್ಸಲ್ಲಿ ಒಂದು ಪಕ್ಷಿ ನೋಟದಲ್ಲಿ ಜ್ಞಾಪಿಸ್ಕೊಳ್ತು. ಇಲ್ಲಿ ಹೇ ಮೃತ್ಯು, ಎಲ್ಲ ಈ ಮೃತ್ಯುವೇ, ನಿನ್ನ ಕ್ರೌರ್ಯ ಮತ್ತು ತೇ ಕ್ರೌರ್ಯ ದರ್ಪ ಕಹ. ನಿಂದೇನು ಕ್ರೌರ್ಯ ದರ್ಪ ಏನಿದೆ ನಿಂದು? ಯಾಕೆ ತ್ವತ್ತುಲ್ಯ ಸ್ತ್ರೀಯ ಸಂತಿ, ನಿನಗೆ ಸದೃಶರಾದಂತಹ ಸ್ತ್ರೀಯರು ಲೋಕದಲ್ಲಿಲ್ವೇ? ಅದರಿಂದ ನೀನು ಒಬ್ಬನೇ ಅಂತ ಅಂದ್ಕೊಂಡೇನು ಮೆರಿಬೇಕಾಗಿಲ್ಲ. ನೀನಾದರೂ ಒಬ್ಬನೇ ಇರೋದು. ತಿರಸ್ಕಾರ ಸಂಖ್ಯಾಕೃತ ತಿರಸ್ಕಾರ ಅತ್ರಾಪಿ ಮೃತ್ಯು ಏಕ ಏವ ಕಿಂತು ಸ್ತ್ರೀಯಃ ಬಹ್ವ್ಯಃ ಸಂತಿ ತಸ್ಮಾತ್ ಸಂಖ್ಯಾಕೃತಂ ತಿರಸ್ಕಾರಂ ಅತ್ರ
ದ್ಯೋತ್ಯತೆ. ಹಿಂದೆ ಹೇಗೆ ಒಂದು ರೀತಿಯಾಗಿ ಸಂಖ್ಯಾಕೃತವಾದಂತಹ ತಿರಸ್ಕಾರ ಕಂಡಿತ್ತು, ಅದೇ ರೀತಿಯಾಗಿ ಇಲ್ಲೂ ಕೂಡ ಸಂಖ್ಯೆಯ ಕಾರಣದಿಂದಾಗಿ ಉಂಟಾಗ್ತಾ ಇರುವಂಥ ಒಂದು ತಿರಸ್ಕಾರವಿದೆ. ಅದನ್ನು ಜ್ಞಾಪಿಸ್ತಾ ಇದ್ದಾರೆ. ಮೃತ್ಯು, ನೀನು ಯಾವುದೇ ರೀತಿಯಾದಂತಹ ಕ್ರೌರ್ಯ ಮತ್ತು ಅದರಿಂದ ಉಂಟಾಗ್ತಾ ಇರುವಂತಹ ದರ್ಪವನ್ನು ಕೊಚ್ಕೊಳ್ಳೋದ್ರಲ್ಲಿ ಏನೂ ಅರ್ಥವಿಲ್ಲ, ನಿನಗೆ ಸದೃಶರಾದಂತಹ ಸ್ತ್ರೀಯರು ಬಹಳ ಇದ್ದಾರೆ ಅಂತ. ಹಾಗಿರೋದ್ರಿಂದ ಮೃತ್ಯುನಿಷ್ಠ ಮೃತ್ಯುಗತ ಕ್ರೌರ್ಯ ದರ್ಪಾಣ ಅನಾದರ ದ್ಯೋತ್ಯತೆ. ಮೃತ್ಯುವಿನಲ್ಲಿ ಸಹಜವಾಗಿ ಇರುವಂತಹ ಕ್ರೌರ್ಯದ ಮತ್ತು ದರ್ಪದ ತಿರಸ್ಕಾರವನ್ನು ಇಲ್ಲಿ ಮಾಡ್ತಾ ಇದ್ದಾನೆ ಕವಿ. ಹಾಗಾಗಿ ವರ್ಣ್ಯೋಪಮೇಯ ಲಾಭೇನ, ವರ್ಣ್ಯವಾದವರು ಸ್ತ್ರೀಯರು, ಆ ಸ್ತ್ರೀಯರಿಗೆ ಉಪಮೇಯವಾಗಿ ಮೃತ್ಯುವನ್ನು ಕಲ್ಪಿಸಿದ್ರಿಂದ ಕೇವಲ ಮೃತ್ಯುವನ್ನು ಉಪಮೇಯವಾಗಿ ಕಲ್ಪಿಸಿ ಸುಮ್ಮನಾಗಲಿಲ್ಲ ಕವಿ. ಅನ್ಯಸ್ಯಾಪಿ ಅನಾದರ, ಅವರ್ಣ್ಯವಾದಂತಹ ವರ್ಣಿಸಲು ಇಚ್ಛೆ ಇಲ್ಲದಂತಹ ಮೃತ್ಯುವನ್ನು ಅನಾದರ ತಿರಸ್ಕರಿಸಲಾಗಿದೆ ಇಲ್ಲಿ. ಆ ಕಾರಣದಿಂದಾಗಿ ಇದು ಪ್ರತೀಪಾಲಂಕಾರ ಅಂತ ಹೇಳಿದ್ರು. ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ದೀಕ್ಷಿತರು ಕೊಡ್ತಾರೆ. ಯಥಾವ ಅಹಮೇವ ಗುರು ಸುದಾರುಣಾನಾಮಿತಿ ಹಾಲಾಹಲ ತಾತ ಮಾಸ್ಮದೃಪ್ಯ ನನು ಸಂತಿ ಭವಾದೃಶಾನಿ ಭೂಯೋ ಭುವನೇಸ್ಮಿನ್ ವಚನಾನಿ ದುರ್ಜನಾನಾಂ. ತಾತ, ಎಲ್ಲ ಈ ಮಗುವೆ, ಹಾಲಾಹಲ ವಿಷವನ್ನು ಕುರಿತು ಕವಿ ಹೇಳ್ತಾ ಇರುವಂಥದ್ದು. ಅಪ್ಪ ಹಾಲಾಹಲ, ಇಡೀ ಲೋಕದಲ್ಲಿ ಅತ್ಯಂತ ದುಷ್ಟತನ ಇರುವಂತಹವನು ನಾನೊಬ್ಬನೇ. ಅಹಮೇವ ಗುರು ಸುದಾರುಣಾನಾಂ ಅಹಮೇವ ಗುರು, ಅತ್ಯಂತ ದುಷ್ಟರಿಗೆಲ್ಲ ನಾನೊಬ್ಬನೇ ಗುರು ಅಂತ ನೀನೇನು ಯೋಚನೆ ಮಾಡಿ ಬೀಗಬೇಕಾಗಿಲ್ಲಪ್ಪ, ಪ್ರೌಢತೆಯಿಂದ ಬೀಗಬೇಕಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಭವಾದೃಶಾನಿ, ನಿನಗೆ ಸದೃಶವಾದಂತಹ ದುರ್ಜನಾನಾಂ ವಚನಾನಿ, ದುಷ್ಟರ ಮಾತುಗಳು ಅಸ್ಮಿನ್ ಭುವನೆ, ಈ ಲೋಕದಲ್ಲಿ ಸಂತಿನನು ಇಲ್ಲವೇನು? ಖಂಡಿತವಾಗಿಯೂ ಇದೆ. ನೀನಾದರೂ ಒಬ್ಬನೇ ಹಾಲಾಹಲ, ಕುಡಿದ ತಕ್ಷಣ ಪ್ರಾಣ ಹೊರಟು ಹೋಗ್ಬಿಡುತ್ತೆ ವಿಷ, ಆದರೆ ದುಷ್ಟರ ಮಾತು ನೆನೆಸ್ಕೊಂಡಾಗಲ್ಲ ವಿಷವನ್ನು ಕಾರುತ್ತೆ. ಅದರಿಂದ ನಿನಗಿಂತಲೂ ಅವ್ರ ಮಾತೇ ಶ್ರೇಷ್ಠವಾಯ್ತಲ್ವೇ, ನೀನು ಕೊಚ್ಕೊಳ್ಳೋದು? ಪ್ರಾಣಹಾರಕ ನಾನು ಅಂತ ನೀನೇನೇ ಹೇಳ್ಕೊಳ್ತಾ ಇದೆಯೋ, ಅದರಿಂದ ಏನು ಪ್ರಯೋಜನ ಇಲ್ಲ. ನಿನಗಿಂತಲೂ ದುಷ್ಟರ ಮಾತುಗಳೇ ಹೆಚ್ಚು ವಿಷಕಾರತ್ತೆ ಅಂತ ಹೇಳ್ತಾನೆ. ಇಲ್ಲೂ ಕೂಡ ಯದ್ಯಪಿ ಹಾಲಾಹಲ ಅನ್ನುವಂಥದ್ದು ಒಂದೇ ಇದೆ, ಆದರೆ ಇಲ್ಲಿ ಮಾತುಗಳು ಅನ್ನೋದು ಅನೇಕ ಇದೆ. ಅಷ್ಟೇ ಅಲ್ಲದೇ ಇಲ್ಲಿ ಇನ್ನೊಂದು ರೀತಿಯಾದಂತಹ ತಿರಸ್ಕಾರ ಏನು ಅಂತ ಕೇಳಿದ್ರೆ, ಪೌನಃಪುಣ್ಯ ರೂಪವಾದಂತಹ ತಿರಸ್ಕಾರವಿದೆ. ಒಬ್ಬ ವ್ಯಕ್ತಿ ಒಂದು ಸಲ ವಿಷ ಪ್ರಯೋಗ ಮಾಡ್ತು ಅಂತಂದರೆ ಆ ವ್ಯಕ್ತಿ ಹೊರಟು ಹೋಗ್ತಾನೆ, ಸತ್ತು ಹೋಗ್ತಾನೆ, ಮೃತ್ಯು ಸಂಭವಿಸ್ಬಿಡುತ್ತೆ. ಆದರೆ ದುಷ್ಟರ ಮಾತು ಹಾಗಲ್ಲ. ಒಬ್ಬ ದುಷ್ಟ ಒಮ್ಮೆ ಒಂದು ಮಾತಾಡಿ ಇನ್ನೊಬ್ಬನ ಕಥೆ ಮುಗಿಸ್ತಾನೆ ಅಂತಿಲ್ಲ, ಒಂದು ಜನ್ಮವಿಡೀ ಬೇಕಿದ್ರೂ ಆ ಥರ ಕೆಟ್ಟ ಮಾತುಗಳನ್ನು ಆಡ್ತಾ ಇರಬಹುದು. ಹಾಗಿರೋದ್ರಿಂದ ಈ ಪೌನಃಪುಣ್ಯ ಅನ್ನುವಂಥದ್ದು ದುಷ್ಟರ ಮಾತುಗಳಲ್ಲಿರುತ್ತೆ ಅನ್ನೋ ಕಾರಣದಿಂದಾಗಿ ಈ ರೀತಿಯಾದಂತಹ ಪೌನಃಪುಣ್ಯ ಏಕಸ್ಮಿನ್ನೇವ ವಿಷಯ, ಒಬ್ಬನೇ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಹಾಲಾಹಲದ ಒಂದು ಸಂದರ್ಭದಲ್ಲಿ ಸಂಭವಿಸೋಲ್ಲ ಅನ್ನೋ ರೂಪವಾಗಿ, ಯದ್ಯಪಿ ಉಪಮಾನವೇ ಆದರೂ ಉಪಮಾನವನ್ನು ಉಪಮೇಯದ ಸ್ತರಕ್ಕೆ ಇಳಿಸಿ, ಉಪಮೇಯದ ಸ್ತರಕ್ಕೆ ಇಳಿಸಿದ ನಂತರದಲ್ಲಿ ಆ ಉಪಮಾನದ ಒಂದು ತಿರಸ್ಕಾರವು ಇಲ್ಲಿ ಮಾಡಲ್ಪಟ್ಟಿದೆ ಅನ್ನೋ ಕಾರಣದಿಂದಾಗಿ ಇದು ಪ್ರತೀಪಾಲಂಕಾರ ಅಂತ ಕರೆಸ್ಕೊಳ್ಳುತ್ತೆ. ಮುಂದಿನ ಒಂದು ಪ್ರಭೇದ, ವರ್ಣ್ಯೇನ ಅನ್ಯಸ್ಯ ಉಪಮಾಯ ಅನಿಷ್ಪತ್ತಿ ವಚಶ್ಚ ತತ್ ಅಂತ. ವರ್ಣ್ಯೇನ ಅನ್ನೋದಕ್ಕೆ ಇಲ್ಲಿ ತೃತೀಯ ವಿಭಕ್ತಿಗೆ ವ್ಯಾಖ್ಯಾನಕಾರರು ಬರೀತಾರೆ ವರ್ಣ್ಯ ನಿರೂಪಿತ ಅಂತ ಅರ್ಥ. ನಿರೂಪಿತತ್ವ ತೃತೀಯಾರ್ಥ ಅಂತ ಬರೆದ್ರು. ಹಾಗಾಗಿ ವರ್ಣ್ಯದಿಂದ ಯಾವುದನ್ನು ವರ್ಣಿಸಬೇಕು ಅಂತ ಹೊರಟಿದೀವೋ ಅದರಿಂದ ನಿರೂಪಿತವಾದಂತಹ ಅನ್ಯಸ್ಯ ಅವರ್ಣ್ಯದ ಉಪಮಾ ಏನಿದೆಯೋ, ಅಂದರೆ ವರ್ಣಿಸಲು ಇಚ್ಛಿಸದಂತಹ ಅಂದರೆ ಉಪಮಾನದ ಉಪಮೇಯತ್ವ ಏನಿದೆಯೋ ಅದರಿಂದಾಗಿ ಅನಿಷ್ಪತ್ತಿ ವಚಃ, ಅದಿಲ್ಲವೇ ಇಲ್ಲ ಅಂತ ಹೇಳುವಂಥ ಒಂದು ಮಾತು. ಅವರ್ಣ್ಯೇ ವರ್ಣ್ಯೋಪಮಾ ಇತ್ಯನಿಷ್ಪತ್ತಿ ವಚನಂ ಪೂರ್ವೇಭ್ಯ ಉತ್ಕರ್ಷಶಾಲಿ ಚತುರ್ಥಂ ಪ್ರದೀಪಂ. ಹಿಂದಿನದಕ್ಕಿಂತಲೂ ಸ್ವಲ್ಪ ಇದರಲ್ಲಿ ಉತ್ಕರ್ಷ ಇದೆ, ಅದಿಲ್ಲವೇ ಇಲ್ಲ ಅಂತ ಹೇಳ್ಬಿಡೋದು ಅಂತ. ಹಾಗೆ ಅನಿಷ್ಪತ್ತಿ ವಚಃ ಅಂತಂದರೆ, ನಿಷ್ಪತ್ತಿ ಅಂದರೆ ಉತ್ಪತ್ತಿ ಇದೆ ಅಂತ, ಆ ರೀತಿಯಾಗಿ ಲೋಕದಲ್ಲಿ ಕಾಣಸಿಗತ್ತೆ ಅಂತ ಹೇಳೋದು. ಅನಿಷ್ಪತ್ತಿ ಅಂತಂದರೆ ಲೋಕದಲ್ಲಿ ಹೀಗಿರೋದಕ್ಕೆ ಸಾಧ್ಯವಿಲ್ಲ ಅಂತ ಅದರ ಅಸ್ತಿತ್ವವನ್ನೇ ನಿರಾಕರಿಸೋದೇನಿದೆಯೋ ಅದನ್ನು ಅನಿಷ್ಪತ್ತಿ ಅಂತ ಕರೀತಾರೆ. ಈ ರೀತಿಯಾಗಿ ಯಾವಾಗ ನಾವು ಅವರ್ಣ್ಯದ ಅಂದರೆ ಉಪಮಾನದ ಒಂದು ಅನಿಷ್ಪತ್ತಿಯನ್ನು ಹೇಳ್ಬಿಡ್ತೀವ್ಯೋ ಅವಾಗ ಅದು ಪ್ರತೀಪಾಲಂಕಾರವಾಗುತ್ತೆ. ಇಲ್ಲಿ ಕೇವಲ ಉಪಮಾನವನ್ನು ಉಪಮೇಯವಾಗಿ ಹೇಳೋದ್ರ ಮಾತ್ರ ಹಿರಿತನ ಅಲ್ಲ, ಉಪಮಾನವನ್ನು ಉಪಮೇಯವಾಗಿ ಹೇಳ್ತಾ ಅದರ ಜೊತೆಯಲ್ಲೇ ಉಪಮಾನ ಅನ್ನುವಂಥದ್ದು ಲೋಕದಲ್ಲಿ ಇಲ್ಲವೇ ಇಲ್ಲ ಅಂತ ಸಾಧಿಸ್ಬಿಟ್ರೆ, ಹಾಗೆ ಹೇಳಿಬಿಟ್ರೆ
ಅದು ನಾಲ್ಕನೆಯ ಪ್ರಕಾರದ ಒಂದು ಪ್ರತಿಪಾಲಂಕಾರವಾಗುತ್ತೆ ಅನ್ನೋ ಅಭಿಪ್ರಾಯ. ಉದಾಹರಣೆ, ಮುಧಾಪವಾದೋ ಮುಗ್ಧಾಕ್ಷಿ ತ್ವನ್ಮುಖಾಭಂಕಿಲಾಂಬುಜಂ. ಈ ತ್ವನ್ಮುಖಾಭಂ ಅಂಬುಜಂ ಕಿಲ, ನಿನ್ನ ಮುಖದ ಕಾಂತಿಗೆ ಸದೃಶವಾಗಿ ಕಮಲ ಪುಷ್ಪದ ಕಾಂತಿ ಇದೆ ಅಂತ ಏನೊಂದು ಈ ವಾಕ್ಯ ಇದೆಯೋ ಅದು ಮುಧಾಪವಾದ, ವ್ಯರ್ಥವಾದ ಅಪವಾದ ನಿನ್ನ ಮುಖದ ಮೇಲೆ. ಯಾಕಪ್ಪ ಅಂತ ಕೇಳಿದ್ರೆ, ನಿನ್ನ ಮುಖದ ಕಾಂತಿಗೆ ಕಮಲವನ್ನು ಹೋಲಿಸೋಕ್ಕೆ ಆಗಲ್ಲ. ಅದರಿಂದ ಕಮಲ ಅಂತ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕಮಲ ಪುಷ್ಪವು ಕಾಂತಿಯುಕ್ತವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ರೀತಿಯಾಗಿ ಕಾಂತಿಯುಕ್ತವಾಗಿರೋದಕ್ಕೆ ಕಮಲ ಪುಷ್ಪ ಸಾಧ್ಯವಿಲ್ಲ ಅಂದರೆ, ನಿನ್ನ ಮುಖದ ಕಾಂತಿಯನ್ನು ಹೋಲುವಂತಹ ಕಾಂತಿಯನ್ನುಳ್ಳ ಕಮಲ ಪುಷ್ಪವು ಲೋಕದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ತಾತ್ಪರ್ಯ. ತಸ್ಮಾತ್ ಇಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಮುಧಾಪವಾದತ್ವೋಕ್ತಿಯ ಉಪಮಿತ್ಯನಿಷ್ಪತ್ತಿರು ಉದ್ಘಾಟಿತ. ಮುಧಾಪವಾದ ಅಂತ ಹೇಳಿದ್ರಿಂದ, ಮುಧಾ ಅಂತಂದರೆ ವ್ಯರ್ಥ ಅಂತ, ವ್ಯರ್ಥವಾಗಿ ಈ ರೀತಿಯಾಗಿ ಒಂದು ಅಪವಾದ ಬಂದ್ಬಿಟ್ಟಿದೆ ಅಂತ. ವಸ್ತುತಃ ಇದು ಅಪವಾದವಲ್ಲ. ಉಪಮಾನವನ್ನು ಉಪಮೇಯವಾಗಿ ಹೇಳ್ತಾ ಇರುವಂಥದ್ದೇ ಪ್ರತೀಪ. ಅದನ್ನು ಕವಿ ಇಲ್ಲಿ ಚಮತ್ಕಾರವಾಗಿ ಅದೊಂದು ಅಪವಾದ ಅಂತ ಹೇಳ್ತಾ ಇದ್ದಾನೆ. ತ್ವನ್ಮುಖಾಭಂ ಕಿಲ ಅಂಬುಜಂ ಇತಿ ಅಪವಾದ. ಎಂತಹ ಅಪವಾದ ಅಂತ ಕೇಳಿದ್ರೆ ವ್ಯರ್ಥವಾದ ಅಪವಾದ ಅದು. ಕಾರಣ, ನಿನ್ನ ಮುಖದ ಕಾಂತಿಗೆ ಸದೃಶವಾಗಿ ಕಮಲ ಪುಷ್ಪದ ಕಾಂತಿ ಇದೆ ಅಂತ ಹೇಳುವಂತಹ ಅಪವಾದವೂ ವ್ಯರ್ಥ. ಸತ್ಯವಾದ ಮಾತಂತೂ ಅಲ್ವೇ ಅಲ್ಲ ಅದು. ಹೋಗಲಿ, ಅದನ್ನು ಅಪವಾದವಾಗಾದರೂ ಕನ್ಸಿಡರ್ ಮಾಡೋಣ, ಸ್ವೀಕರಿಸೋಣ ಅಂತ ಕೇಳಿದ್ರೆ ಅಪವಾದವಾಗಿಯೂ ಅದನ್ನು ನಾವು ಸ್ವೀಕರಿಸೋಕ್ಕಾಗೋಲ್ಲ ಅಂತ. ಅಂದರೆ ಅರ್ಥ ಏನು? ಕಮಲ ಪುಷ್ಪವು ಸರ್ವಥಾಪಿ ತ್ವನ್ಮುಖಾಭಂ ಕದಾಪಿ ಭವಿತುಂ ನಾರ್ಹತಿ ಅನ್ನೋಂಥದ್ದು ಅಭಿಪ್ರಾಯ. ಇದನ್ನೇ ಅನಿಷ್ಪತ್ತಿ ಅಂತ ಕರೆದ್ರು. ಇದರಲ್ಲೂ ಕೂಡ ಒಂದು ರೀತಿಯಾದಂತಹ ಸೌಂದರ್ಯವಿರೋದರಿಂದ ಇದು ನಾಲ್ಕನೆಯ ಪ್ರಕಾರದ ಒಂದು ಪ್ರತಿಪಾಲಂಕಾರ ಅಂತ ಕರೆಸ್ಕೊಳ್ಳುತ್ತೆ. ಮತ್ತೊಂದು ಉದಾಹರಣೆಯನ್ನು ಕೊಟ್ಟರು. ಆಕರ್ಣಯ ಸರೋಜಾಕ್ಷಿ ವಚನೀಯಮಿದಂಭುವಿ ಶಶಾಂಕಸ್ತವ ವಕ್ತ್ರೇಣ ಪಾಮರೈರುಪಮೀಯತೆ. ಎಲೈ ಕಮಲದಂತಹ ಕಣ್ಣುಳ್ಳ ನಾಯಿಕೆಯೇ ಕೇಳು, ಈ ರೀತಿಯಾದಂಥ ಒಂದು ವಚನೀಯ ಅಂದರೆ ಕೆಟ್ಟ ಮಾತು ಅಂತ, ಈ ರೀತಿಯಾದಂಥ ಒಂದು ಹುಸಿ ಸುದ್ದಿ, ಸುಳ್ಳು ಸುದ್ದಿ ಲೋಕದಲ್ಲೆಲ್ಲ ಹಬ್ಬಿಬಿಟ್ಟಿದೆ. ಏನಪ್ಪ ಅಂತ ಕೇಳಿದ್ರೆ, ಶಶಾಂಕನನ್ನು ಅಂದರೆ ಚಂದ್ರನು ತವ ವಕ್ತ್ರೇಣ ನಿನ್ನ ಮುಖದೊಂದಿಗೆ ಹೋಲಿಸಲ್ಪಡುತ್ತಾನೆ ಲೋಕದಲ್ಲಿ. ತವ ವಕ್ತ್ರೇಣ ಶಶಾಂಕ ಉಪಮೀಯತೆ. ನಿನ್ನ ಮುಖವನ್ನು ಜೊತೆಗೆ, ನಿನ್ನ ಮುಖದ ಕಾಂತಿಯ ಜೊತೆಯಲ್ಲಿ ಅಥವಾ ನಿನ್ನ ಮುಖದ ಕಾಂತಿಯೊಡನೆ ಚಂದ್ರನನ್ನು ಹೋಲಿಸ್ತಾರೆ ಲೋಕದಲ್ಲಿ. ಯಾರು? ಪಾಮರೈಹಿ ಉಪಮೀಯತೆ. ಪಂಡಿತರಲ್ಲ, ಮೂರ್ಖ ಶಿರೋಮಣಿಗಳು ನಿನ್ನ ಮುಖವನ್ನು ಚಂದ್ರನೊಡನೆ ಹೋಲಿಸ್ತಾರೆ. ಸಾಧ್ಯವೇ ಇಲ್ಲ. ಹಾಗಿರೋದಕ್ಕೆ ಸಾಧ್ಯವೇ? ನಿನ್ನ ಮುಖದ ಕಾಂತಿಗೆ ಸದೃಶವಾಗಿ ಚಂದ್ರನ ಇರೋದಕ್ಕೆ ಸಾಧ್ಯವೇ? ಆದ್ದರಿಂದ ಆ ರೀತಿಯಾಗಿ ನಿನ್ನ ಮುಖದ ಕಾಂತಿಯನ್ನು ಹೋಲುವಂತಹ ಚಂದ್ರನು ಲೋಕದಲ್ಲೇ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿರೋದರಿಂದ ಇಲ್ಲೂ ಕೂಡ ಅನಿಷ್ಪತ್ತಿ ಅನ್ನುವಂಥದ್ದು ತೋರ್ತಾ ಇದೆ. ಇದು ನಾಲ್ಕನೆಯ ಪ್ರಕಾರದ ಒಂದು ಪ್ರತಿಪಾಲಂಕಾರ. ಕಟ್ಟಕಡೆಯ ಪ್ರತಿಪಾಲಂಕಾರದ ಪ್ರಭೇದ. ಪ್ರತೀಪಂ ಉಪಮಾನಸ್ಯ ಕೈಮರ್ಥ್ಯಮಪಿ ಮನ್ವತೆ. ಆಯ್ತೆ. ಕೈಮರ್ಥ್ಯ ಅಂತಂದರೆ ಏನು ಪ್ರಯೋಜನ ಸ್ವಾಮಿ ಇದರಿಂದ ಅಂತ ಕೇಳ್ತೀವಲ್ಲ. ಕಹ ಅರ್ಥ ಇತಿ ಕಿಮರ್ಥ. ಆಯ್ತೆ. ಆ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಕಹ ಅರ್ಥ ಪ್ರಯೋಜನಂ ಯಸ್ಯ ತತ್ ತಥಾ ಕಿಮರ್ಥಂ ಅಂತ ಲೆಕ್ಕ. ಕಿಮರ್ಥಂ ಅಂತಂದರೆ ಇಲ್ಲಿ ಯಾಕಾಗಿ ಅನ್ನೋ ಅರ್ಥದಲ್ಲಲ್ಲ. ಕಿಮರ್ಥಂ ಅಂದರೆ ಏನೂ ಪ್ರಯೋಜನವಿಲ್ಲ ಅಂತ. ಅನರ್ಥಕಂ ಇದು ಯಾವತ್. ಆ ಅನರ್ಥಕದ ಭಾವ ಏನಿದೆಯೋ ತಸ್ಯ ಭಾವ ಕೈಮರ್ಥ್ಯಂ ಅಂತ ಲೆಕ್ಕ. ಹಾಗಿರೋದ್ರಿಂದ ಉಪಮಾನವನ್ನು ಉಪಮಾನದ ಕೈಮರ್ಥ್ಯ ಒಂದು ವೇಳೆ ತೋರ್ತಾ ಇದೆ ಅಂತಾದರೆ, ಕೈಮರ್ಥ್ಯ ಅಂತಂದರೆ ಉಪಮಾನದಿಂದ ಏನೂ ಪ್ರಯೋಜನವಿಲ್ಲ. ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಉಪಮಾನ ಇದ್ದೂ ಏನೂ ಪ್ರಯೋಜನವಿಲ್ಲ ಅಂತ ಅದರ ನಿಷ್ಪ್ರಯೋಜಕತ್ವವನ್ನು ಒಂದು ವೇಳೆ ಹೇಳ್ತಾ ಇದೆ ಅಂತಾದರೆ, ಅದು ಯಾವಾಗ ಉಪಮಾನಸ್ಯ ಉಪಮೇಯತ್ವಂ ಪ್ರಕಲ್ಪ್ಯ ಯದಿ ಉಪಮಾನಸ್ಯ ಕೈಮರ್ಥ್ಯಂ ಅಪಿ ಯದಿ ದ್ಯೋತ್ಯತೆ ತದಾ ಪಂಚಮಹಾಪ್ರತೀಪಾಲಂಕಾರ ಪ್ರಭೇದೋ ಭವತಿ ಅಂತ ಅಭಿಪ್ರಾಯ. ಕೇವಲ ಉಪಮಾನದ ಕೈಮರ್ಥ್ಯವನ್ನು ಹೇಳಿಬಿಟ್ರಾಗಲ್ಲ. ಉಪಮಾನವನ್ನು ಉಪಮೇಯವಾಗಿ ತೋರಿಸೋದ್ರ ಮುಖಾಂತರ ಉಪಮಾನ ನಿಷ್ಪ್ರಯೋಜಕ ಅಂತ ಹೇಳ್ತು ಅಂತಾದರೆ ಅದು ಐದನೆಯ ಪ್ರಕಾರವಾದ ಪ್ರತೀಪಾಲಂಕಾರ ಅಂತ ಕರೆಸ್ಕೊಳ್ಳುತ್ತೆ. ಪ್ರತೀಪಂ ಉಪಮಾನಸ್ಯ ಕೈಮರ್ಥ್ಯಮಪಿ ಮನ್ವತೆ. ಉದಾಹರಣೆ, ದೃಷ್ಟಂಚೇದ್ವದನಂ ತಸ್ಯಾಹ ಕಿಂ ಪದ್ಮೇನ ಕಿಮಿಂದುನ. ನೋಡಪ್ಪ, 100 बात की एक बात
ಅಂತ ಹೇಳ್ತಾರಲ್ಲ ಹಾಗೆ 100ಕ್ಕೊಂದು ಮಾತು ಹೇಳ್ತೀನಿ, 1000ದ ಮಾತು. ಏನು ಅಂತ ಕೇಳಿದ್ರೆ, ತಸ್ಯಾಹ ವದನಂಚೇತು ದೃಷ್ಟಂ. ನಾಯಿಕೆಯ ಮುಖವನ್ನು ಒಂದು ವೇಳೆ ನೀನು ನೋಡಿದ್ಯಾ ಲೋಕದಲ್ಲಿ ಅಂತಾದರೆ, ನಿನ್ನ ಜೀವನದಲ್ಲಿ ಒಮ್ಮೆಯಾದರೂ ಈ ನಾಯಿಕೆಯ ಮುಖವನ್ನು ನೋಡಿದ್ಯಾ ನೀನು ಅಂತಾದರೆ, ಕಿಂ ಪದ್ಮೇನ ಕಿಂ ಇಂದುನ. ಚಂದ್ರನನ್ನು ನೋಡಿ ಏನಾಗಬೇಕು, ಕಮಲವನ್ನು ನೋಡಿ ಏನಾಗಬೇಕು. ಕಮಲ ಇದ್ರೇನು ಬಿಟ್ರೇನು, ಚಂದ್ರ ಇದ್ರೇನು ಬಿಟ್ರೇನು, ಕಮಲದಲ್ಲಿರುವ ಸೌಂದರ್ಯವಾಗಲಿ ಚಂದ್ರನಲ್ಲಿರುವ ಆಹ್ಲಾದಕತ್ವವಾಗಲಿ ಇದ್ಯಾವುದೂ ಕೂಡ ಲೋಕದಲ್ಲಿ ಪ್ರಯೋಜನಕ್ಕೆ ಬರೋಲ್ಲ. ಯಾವಾಗ ತಸ್ಯಾಹ ವದನಂಚೇತ್ ದೃಷ್ಟಂ, ಆಕೆಯ ಒಂದು ಮುಖವನ್ನು ಒಂದು ವೇಳೆ ನೋಡ್ಬಿಟ್ಟಿದ್ವಿ ಅಂತಾದರೆ ಕಮಲದಿಂದ ಉಂಟಾಗುವಂತಹ ಸೌಂದರ್ಯದ ಪ್ರಯೋಜನವೂ ಇಲ್ಲ, ಸೌಂದರ್ಯ ರೂಪವಾದ ಪ್ರಯೋಜನವೂ ಇಲ್ಲ, ಚಂದ್ರನಿಂದ ಉಂಟಾಗುವ ಆಹ್ಲಾದಕತ್ವ ರೂಪವಾದ ಪ್ರಯೋಜನವೂ ಇಲ್ಲ. ಉಪಮೇಯಸ್ಯೈವ ಉಪಮಾನ ಪ್ರಯೋಜನ ಧೂರ್ವಹತ್ವೇನ. ಯಾಕೆ ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ದೀಕ್ಷಿತರು ಬರೆದರು. ಉಪಮೇಯಸ್ಯ ಏವ, ಉಪಮೇಯಭೂತವಾದಂತಹ ನಾಯಿಕೆಯ ಮುಖವೇನಿದೆಯೋ ಆ ನಾಯಿಕಾ ಮುಖದಿಂದಲೇ ಉಪಮಾನ ಪ್ರಯೋಜನ ಧೂಹು. ಉಪಮಾನದಿಂದ ಲೋಕದಲ್ಲಿ ಉಪಮಾನಭೂತವಾಗಿರುವಂತಹ ಚಂದ್ರ ಇರಬಹುದು, ಕಮಲ ಇರಬಹುದು, ಇವರುಗಳಿಂದ ನಿರ್ವಹಿಸಲ್ಪಡುವಂತಹ ಯಾವ ಜವಾಬ್ದಾರಿಗಳುಂಟೋ ಅದನ್ನು ಧೂಹು ಅಂತ ಕರೆದ್ರು. ಧೂಹು ಅಂತಂದರೆ ಜವಾಬ್ದಾರಿ. ಯಾರ ಜವಾಬ್ದಾರಿ? ಉಪಮಾನ ಪ್ರಯೋಜನ ಧೂಹು. ಉಪಮಾನಗಳಿಂದ ಲೋಕದಲ್ಲಿ ಸಹಜವಾಗಿ ಸಿದ್ಧವಾಗಿರುವಂತಹ ಉಪಮಾನದಿಂದ ಉಂಟಾಗುವ ಯಾವ ಪ್ರಯೋಜನವಿದೆಯೋ ಆ ಪ್ರಯೋಜನದ ಭಾರವನ್ನು, ಆ ಪ್ರಯೋಜನದ ಜವಾಬ್ದಾರಿಯನ್ನು ಉಪಮೇಯಸ್ಯೈವ ವಹತ್ವೇನ, ಉಪಮೇಯವೇ ವಹಿಸ್ಕೊಂಡ್ಬಿಡೋದ್ರಿಂದ, ಉಪಮೇಯವೇ ಅದನ್ನೂ ಕೂಡ ಲೋಕದಲ್ಲಿ ನಿಷ್ಪತ್ತಿ ಮಾಡೋದರಿಂದಾಗಿ, ಉಪಮೇಯದಿಂದಲೇ ಆ ಜವಾಬ್ದಾರಿಯು ಆ ಒಂದು ವಿಷಯವು ಪ್ರಯೋಜನವೂ ಕೂಡ ಸಂಭವಿಸೋದ್ರಿಂದ ಉಪಮಾನ ಕೈಮರ್ಥ್ಯಂ, ಉಪಮಾನ ವ್ಯರ್ಥ, ಅನರ್ಥಕ, ನಿಷ್ಪ್ರಯೋಜಕ ಎಂಬುದಾಗಿ ಉಪಮಾನ ಪ್ರಾತಿಲೋಮ್ಯಾತ್. ಇಲ್ಲಿ ಉಪಮಾನವನ್ನು ಉಪಮೇಯವಾಗಿ ಹೇಳೋದಷ್ಟೇ ಅಲ್ಲದೆ ಉಪಮಾನ ನಿಷ್ಪ್ರಯೋಜಕ ಅಂತ ಪ್ರತಿಪಾದನೆ ಮಾಡ್ತಾ ಪಂಚಮಂ ಪ್ರತೀಪಂ, ಇದು 5ನೆಯ ಒಂದು ಪ್ರತೀಪಾಲಂಕಾರದ ಉದಾಹರಣೆ ಅಂತ ಹೇಳಿದ್ರು. ಇದಕ್ಕೆ ಒಂದು ಸುಪ್ರಸಿದ್ಧವಾದಂತಹ ಮಹಾಕಾವ್ಯದಿಂದ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನೈಷಧೀಯ ಚರಿತದಲ್ಲಿ ಶ್ರೀಹರ್ಷನ ನೈಷಧದಲ್ಲಿ ಇರುವಂತಹ ಒಂದು ಪದ್ಯ, 1ನೇ ಸರ್ಗದ 14ನೇ ಪದ್ಯ. ತದೋಜಸಸ್ತದ್ಯಶಸಸ್ಥಿತ ವಿಮೌ ವೃಥೇತಿ ಚಿತ್ತೆ ಕುರುತೆ ಯದಾ ಯದಾ ತನೋತಿ ಭಾನೋಃ ಪರಿವೇಷಕೈತವ ತದಾ ವಿಧಿಃ ಕುಂಡಲನಾಂ ವಿಧೋರಪಿ. ಅದು ಬಹಳ ಸೊಗಸಾದಂತಹ ಒಂದು ವರ್ಣನೆ. ಇಲ್ಲಿ ಯಾರ ಬಗ್ಗೆ ವರ್ಣನೆ ನಡೀತಾ ಇದೆ ಅಂತಂದರೆ, ನೈಷಧೀಯದಲ್ಲಿ ಮೊದಲನೆಯ ಸರ್ಗದಲ್ಲಿ ನಳಮಹಾರಾಜನ ಒಂದು ವರ್ಣನೆ ನಡೀತಾ ಇದೆ. ತದೋಜಸಃ, ನಳಮಹಾರಾಜನ ಓಜಸ್ಸು, ವೀರ್ಯ, ಮತ್ತು ತದ್ಯಶಸಃ, ಅವನ ಕೀರ್ತಿ. ಇಲ್ಲಿ ಯಾಕಾಗಿ ಶ್ರೀಹರ್ಷನನ್ನು ಮಹಾಕವಿ ಅಂತ ಕರೀತಾರೆ? ಮಹಾಕವಿಗಳ ಕಾವ್ಯದಲ್ಲಿ ಬರುವಂತಹ ಉದಾಹರಣೆಗೂ ಮತ್ತು ಬೇರೆ ಉದಾಹರಣೆಗಳಿಗೂ ಇರುವಂತಹ ಅಂತರವೇನು, ಯಾವ ಉತ್ಕೃಷ್ಟತೆ, ಗುಣಮಟ್ಟ ಯಾವ ಮಟ್ಟದಲ್ಲಿರುತ್ತೆ ಅನ್ನೋದೆಲ್ಲವೂ ಕೂಡ ಈ ಶ್ಲೋಕದಿಂದಲೇ ಪರಿಚಯವಾಗುತ್ತೆ. ಕೇವಲ ಇವರು ನಮ್ಮವರು ಅನ್ನೋದಕ್ಕೋಸ್ಕರವಾಗಿ ಆಗಲಿ, ಅಥವಾ ಯಾರೋ ಶ್ರೀಹರ್ಷನಿಗೆ ಬೇಕಾದವರು ಅವನಿಗೆ ಮಹಾಕವಿ ಎನ್ನುವಂಥ ಪಟ್ಟವನ್ನು ಕೊಟ್ಟರು ಅಂತಾಗಲಿ, ತುಂಬ ಕಠಿಣತಮವಾದಂತಹ ಗ್ರಂಥ ಇದು ಅನ್ನೋದಕ್ಕೋಸ್ಕರವಾಗಿ ನೈಷಧೀಯ ಚರಿತವನ್ನು ಮಹಾಕಾವ್ಯ ಅಂತ ಕರೆದ್ರು ಅಂತಾಗಲಿ ವಿಷಯ ಅಲ್ಲ. ಅಲ್ಲಿ ಯಾವುದೋ ಒಂದು ರೀತಿಯಾದಂತಹ ಒಂದು ಸೌಂದರ್ಯವಿದೆ. ಸ್ವಲ್ಪ ಪರಿಶ್ರಮ ಪಟ್ಟು ಆ ಸೌಂದರ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಮಾತು ನಿಜವಾದರೂ ಸೌಂದರ್ಯವೇ ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಅದರ ಒಂದು ಸಣ್ಣ ತುಣುಕು ಇಲ್ಲಿ ನಮಗೆ ಕಾಣಕ್ಕೆ ಸಿಗತ್ತೆ. ಯದಾಯದ, ಯಾವಾಗ ವಿಧಿ ಅರ್ಥಾತ್ ಬ್ರಹ್ಮ ಇತ್ಯರ್ಥ. ಪ್ರಜಾಪತಿಯಾದಂತಹ ಲೋಕಪಿತಾಮಹನಾದ ಬ್ರಹ್ಮನು ಯದಾ ಯಾವಾಗ ತದೋಜಸಃ ತದ್ಯಶಸಃ ಇಮೌ ಸ್ಥಿತೌ ಇಮೌ, ಆಯ್ತೆ, ನಳಮಹಾರಾಜನ ಓಜಸ್ಸಿನ ರೂಪದಲ್ಲೂ ಮತ್ತು ಅವನ ಯಶಸ್ಸಿನ ರೂಪದಲ್ಲೂ ಇರುವಂತಹ ಚಂದ್ರ ಮತ್ತು ಸೂರ್ಯರನ್ನು ಇಮೌ, ಚಂದ್ರ ಮತ್ತು ಸೂರ್ಯರು ಇಲ್ಲಿ, ಅಥವಾ ಸೂರ್ಯ ಮತ್ತು ಚಂದ್ರರು ಅಂತ ಇಟ್ಕೊಳ್ಬೇಕು. ಅಂದರೆ ಅರ್ಥ ಏನು? ನಳಮಹಾರಾಜನ ಓಜಸ್ಸಿಗೆ ಸಮಾನನಾದವನು ಸೂರ್ಯ, ಸೂರ್ಯನಿಗೆ ಸಮಾನವಾದ ಓಜಸ್ಸು ನಳಮಹಾರಾಜನದು ಅಂತ ಹೇಳ್ತಾ ಇಲ್ಲ ಶ್ರೀಹರ್ಷ ಇಲ್ಲಿ. ತದೋಜಸಃ ಸ್ಥಿತೌ, ತದೋಜಸಃ ತದ್ಯಶಸಃ ಇಮೌ ಸ್ಥಿತೌ, ಇಮೌ ಅರ್ಥಾತ್ ಚಂದ್ರಸೂರ್ಯೌ ಇತ್ಯರ್ಥ. ಯಾವ ಸ್ವರೂಪದಲ್ಲಿ ಚಂದ್ರಸೂರ್ಯರ ಲೋಕದಲ್ಲಿದ್ದಾರೆ ಅಂತ ಕೇಳಿದ್ರೆ,
ನಳಮಹಾರಾಜನ ಪರಾಕ್ರಮಕ್ಕೆ ಸದೃಶವಾಗಿ ಸೂರ್ಯನು, ಹಾಗೆಯೇ ನಳಮಹಾರಾಜನ ಕೀರ್ತಿಗೆ ಯಶಸ್ಸಿಗೆ ಸದೃಶನಾಗಿ ಚಂದ್ರನು, ಸ್ಥಿತವು ಇಮೌ ಇರುವಂತಹ ಇವರಿಬ್ಬರು. ಅದು ಏನು ಹೀಗಿದಾರೋ ಎಂಬಂತೆ ಕಲ್ಪನೆ ಅಲ್ಲ, ಸ್ಥಿತವು ಅಂತ ತಪ್ರತ್ಯಯ ಬಳಸಿರೋದ್ರಿಂದ ಖಂಡಿತವಾಗಿಯೂ ಹೀಗೆ ಇದ್ದಾರೆ ಅಂತ ಕವಿಯ ಒಂದು ಆಗ್ರಹ ಇದೆ ಇಲ್ಲಿ. ಆಯ್ತೆ, ಇಮೌ ಸ್ಥಿತವು ತದೋಜಸಃ ತದ್ಯಶಸಃ ಸ್ಥಿತವು ಇಮೌ ಸೂರ್ಯಚಂದ್ರವು ದೃಷ್ಟ ಚಿತ್ತೆ. ಬ್ರಹ್ಮದೇವರ ಮನಸ್ಸಿನಲ್ಲಿ ಒಂದು ಚಿಂತನೆ ಉಂಟಾಗುತ್ತಂತೆ. ಏನಪ್ಪ ಅಂತ ಕೇಳಿದ್ರೆ, ವೃಥಾ ಇಮೌ ವೃಥಾ, ಇವರಿಬ್ಬರು ವ್ಯರ್ಥರು, ಪ್ರಯೋಜನ ಇಲ್ಲ ಚಂದ್ರ ಸೂರ್ಯರಿಂದ. ಅಲ್ಲಪ್ಪ, ಚಂದ್ರ ಸೂರ್ಯರಿಂದ ಏನೇನು ಕೆಲಸವಾಗಬೇಕೋ ಆ ಕೆಲಸವೆಲ್ಲ ನಳಮಹಾರಾಜನ 2 ಬಾಹುಗಳಿಂದಲೇ ಆಗ್ತಾ ಇದೆಯಲ್ಲ. ಆಯ್ತೆ, ಅವನ ಯಶಸ್ಸಿನಿಂದಲೇ ಮತ್ತು ಅವನ ಒಂದು ಪರಾಕ್ರಮದಿಂದಲೇ ಸೂರ್ಯಚಂದ್ರರಿಂದ ಲೋಕದಲ್ಲಾಗಬೇಕಾದ ಕೆಲಸವೆಲ್ಲವೂ ನಡೀತಾ ಇರೋದರಿಂದ ಈ ಸೂರ್ಯ ಮತ್ತು ಚಂದ್ರರನ್ನು ಏನು ಮಾಡಬೇಕು, ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಆ ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ಕ್ರಮ ಏನು? ಸಾಮಾನ್ಯವಾಗಿ ಒಂದು ಪೇಪರ್ನಲ್ಲಿ, ಒಂದು ಹಾಳೆಯಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಗುರುತು ಹಾಕಬೇಕು ಅಂತಾದರೆ ಹೇಗೆ ಗುರುತು ಹಾಕ್ತೀವಿ ಅಂದರೆ, ಅದ್ರ ಸುತ್ತ ಒಂದು ವೃತ್ತವನ್ನು ಬರಿತೀವಿ, ಒಂದು ಗೋಳಾಕಾರದಲ್ಲಿ ಬರಿತೀವಿ. ಓ ಇದು ಅಂತ ತೋರಿಸೋದಕ್ಕೋಸ್ಕರವಾಗಿ. ನೋಡು, ಇಲ್ಲಿ ಏನೋ ಒಂದು ಗುರುತು ಹಾಕಿದ್ದೀನಿ, ಈ ಗುರುತು ಹಾಕಿರೋದ್ರಿಂದ ಇದು ವ್ಯರ್ಥ, ಇದು ಪ್ರಯೋಜನಕ್ಕೆ ಬರದೇ ಇರೋದು, ಇದನ್ನು ದೂರ ಹಾಕಬೇಕು ಅನ್ನೋ ಅರ್ಥ ಹೇಗೆ ಸಾಮಾನ್ಯವಾಗಿ ಒಂದು ಹಾಳೆಯಲ್ಲಿ ಬರಿಬೇಕಿದ್ರೆ ಲೋಕಾರೂಢಿಯಲ್ಲಿದೆಯೋ, ಇದೇ ರೀತಿಯಾಗಿ ನಳಮಹಾರಾಜನ ಓಜಸ್ಸನ್ನು, ನಳಮಹಾರಾಜನ ಒಂದು ಕೀರ್ತಿಯನ್ನು ಹೋಲುವಂತಹ ಚಂದ್ರ ಸೂರ್ಯರನ್ನು ನೋಡಿ, ಈ ಚಂದ್ರ ಸೂರ್ಯರು ಇದ್ರೂ ಒಂದೇ ಬಿಟ್ಟರೂ ಒಂದೇ, ನಳಮಹಾರಾಜನೇ ಸಾಕು ಅಂತ ಯೋಚನೆ ಮಾಡಿ ಯಾವಾಗ ನಳಮಹಾರಾಜನ ಒಂದು ಪರಾಕ್ರಮವನ್ನು, ಅವನ ಕೀರ್ತಿಯನ್ನು ಹೋಲುವಂತಹ ಚಂದ್ರ ಸೂರ್ಯರನ್ನು ವಿಧಿ ನೋಡ್ತಾನೋ, ಬ್ರಹ್ಮದೇವರು ನೋಡ್ತಾನೋ, ಆಗ ಭಾನೋಹೋ ವಿಧೋಹೋ ದ್ವಯೋಹೋ ಅಪಿ. ಭಾನು ಅಂದರೆ ಸೂರ್ಯ, ವಿಧು ಅಂತಂದರೆ ಚಂದ್ರ, ಅವರಿಬ್ಬರಿಗೂ ಕೂಡ ಪರಿವೇಶ ಕೈತವಾದ್, ಅವರಿಬ್ಬರೂ ಸುತ್ತಲೂ ಏನು ಮಾಡ್ತಾನೆ, ಕುಂಡಲನ ಅಂತ ನೋತಿ ಒಂದು ಗೆರೆ ಎಳಿತಾನೆ ಅಂತ ಲೆಕ್ಕ. ಅದನ್ನು ವೃತ್ತಾಕಾರವಾಗಿ ಬರೀತಾನೆ ಅಂತ. ಆ ವೃತ್ತಾಕಾರವನ್ನೇ ಪರಿವೇಶ ಅಂತ ಕರೀತಾರೆ. ಪರಿವೇಶ ಅಂತಂದರೆ ಸೂರ್ಯ ಮತ್ತು ಚಂದ್ರರ ಸುತ್ತ ಒಂದು ಕಪ್ಪು ಬಣ್ಣದ ಒಂದು ವೃತ್ತ ಕಂಡುಬರುತ್ತೆ ಖಗೋಳದಲ್ಲಿ. ಅದು ಯಾಕಾಗಿ ಆಗತ್ತೆ ಅಂತ ಕೇಳಿದ್ರೆ ಜ್ಯೋತಿಷದಲ್ಲಿ ಅದಕ್ಕೆ ಉತ್ತರ ಇದೆ. ಯಾವ ಸಂದರ್ಭದಲ್ಲಿ ಹಾಗೆ ಸಂಭವಿಸುತ್ತೆ ಅದು ಅಂತ. ಅದು ಎಲ್ಲಿ ಕವಿಗೆ ಬೇಕಾಗಿರೋ ವಿಷಯ ಅಲ್ಲ, ತನಗೆ ಆ ವಿಷಯ ಗೊತ್ತಿದೆ. ಶ್ರೀಹರ್ಷನಿಗೆ ಸೂರ್ಯ ಮತ್ತು ಚಂದ್ರರಿಗೆ ಲೋಕದಲ್ಲಿ ಖಗೋಳದಲ್ಲಿ ಸಹಜವಾಗಿ ಉಂಟಾಗುವಂತಹ ಯಾವ ಒಂದು ಪರಿವೇಶವಿದೆಯೋ ಆ ಪರಿವೇಶ ಯಾಕಾಗಿ ಉಂಟಾಗತ್ತೆ, ಹೇಗೆ ಉಂಟಾಗತ್ತೆ, ಅದರ ಸೌಂದರ್ಯವೇನು, ಅದರ ಮಹತ್ವವೇನು, ಪ್ರಯೋಜನವೇನು ಎಲ್ಲ ಗೊತ್ತಿದೆ. ಅದನ್ನು ಹೇಗೆ ಪರಿಣಮಿಸ್ತಾ ಇದ್ದಾನೆ ಅಂತ ಕೇಳಿದ್ರೆ, ಸೂರ್ಯಚಂದ್ರರು ಲೋಕದಲ್ಲಿ ಸಾಮಾನ್ಯವಾಗಿ ಉಪಮಾನಭೂತರಾದವರು. ಅವರನ್ನು ಮೊಟ್ಟ ಮೊದಲನೇದಾಗಿ ಏನು ಮಾಡ್ದ, ತದೋಜಸಸ್ತದ್ಯಶಸಸ್ಥಿತಾಭಿಮೌ ಅಂತ ಹೇಳ್ದ ಶ್ರೀಹರ್ಷ. ಹಾಗೆ ಹೇಳ್ತಿದ್ರಿಂದಲೇ ಏನಾಯಿತು, ಉಪಮಾನವನ್ನು ಉಪಮೇಯವಾಗಿ ಕಲ್ಪನೆ ಮಾಡಿದ್ವಿ. ಅಷ್ಟು ಮಾಡಿ ನಿಲ್ಲಿಸ್ಬೇಕಿತ್ತು. ಅಲ್ಲದೇನೆ ಯದಾ ಯದಾ ಚಿತ್ತೆ ವೃಥಾ ಇತಿ ಕುರುತೆ, ಯಾವ್ಯಾವಾಗ ಬ್ರಹ್ಮದೇವರಿಗೆ ಸೂರ್ಯಚಂದ್ರರು ವ್ಯರ್ಥ ಅಂತ ಅನಿಸುತ್ತೋ ಅವಾಗವಾಗ ತದಾ ವಿಧಿ ಕುಂಡಲನಾಂ ಕರೋತಿ, ಅವರನ್ನು ಸುತ್ತಕಟ್ತಾನೆ ಅಂತ, ಒಂದು ರೌಂಡ್ ಮಾರ್ಕ್ ಹಾಕ್ತಾನೆ ಅಂತ ಹೇಳೋದು. ಹೇಗೆ, ಅದಕ್ಕೇನಾದ್ರು ಒಂದು ಕಾರಣ ಬೇಕಲ್ಲ, ಪರಿವೇಶ ಕೈತವಾದ. ಅದನ್ನೇ ಪರಿವೇಶ ಅಂತ ಕರೆದ್ಬಿಟ್ಟು ಲೋಕದಲ್ಲಿ ನೋಡಪ್ಪ ಇದನ್ನು ಪರಿವೇಶ ಅಂತ ಕರೆಯೋಣ ಇನ್ನು ಮುಂದಕ್ಕೆ. ಅದಾಯ್ತೆ, ಯಾವ್ಯಾವಾಗ ಬ್ರಹ್ಮದೇವರ ಮನಸ್ಸಿಗೆ ನಳಮಹಾರಾಜನ ಪರಾಕ್ರಮಕ್ಕೆ ಸದೃಶನಾದವನು ಸೂರ್ಯ, ನಳಮಹಾರಾಜನ ಪರಾಕ್ರಮಕ್ಕೆ ಸದೃಶನಾದವನು ಚಂದ್ರ ಅಂತ ಯಾವ್ಯಾವ ಸಂದರ್ಭದಲ್ಲಿ ಬ್ರಹ್ಮದೇವರ ಮನಸ್ಸಿಗೆ ಬರುತ್ತೋ ಆಯಾಯ ಸಮಯದಲ್ಲಿ ತತ್ಕ್ಷಣವೇ ಆ ಕೂಡಲೇ ಬ್ರಹ್ಮದೇವರು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಖಗೋಳದಲ್ಲಿ ಕಾಣುವಂತಹ ಸೂರ್ಯನ ಸುತ್ತ ಒಂದು ವೃತ್ತಾಕಾರವನ್ನು ಬರೀತಾನೆ, ಚಂದ್ರನ ಸುತ್ತ ಒಂದು ವೃತ್ತಾಕಾರವನ್ನು ಬರೀತಾನೆ. ಲೋಕ ಎಲ್ಲ ಅದನ್ನು ಪರಿವೇಶ ಅಂತ ಅಂದ್ಕೊಳ್ಳುತ್ತೆ ಅಂತ ಶ್ರೀಹರ್ಷ ವರ್ಣನೆ ಮಾಡಿದ್ದಾನೆ. ಇಷ್ಟು ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಬಹಳ ಪರಿಶ್ರಮ ಆಗುತ್ತೆ, ಖಂಡಿತವಾಗಿ ಪರಿಶ್ರಮ ಆಗುತ್ತೆ. ಆದರೂ ಈ ಪರಿಶ್ರಮ ಸಾರ್ಥಕವಾಗತ್ತೆ ಯಾವಾಗ ಅಂತ ಕೇಳಿದ್ರೆ, ಅದರಲ್ಲಿರುವ ಒಂದು ಆಸ್ವಾದನೆ ಬರೋಕ್ಕೆ ಶುರು ಆದಾಗ ಖಂಡಿತವಾಗಿಯೂ ಈ ಕಾವ್ಯದಲ್ಲೂ ರಸ ಅನ್ನುವಂಥದ್ದು ಇದೆ ಅನ್ನೋದೇ ತಾತ್ಪರ್ಯ. ಇದರ ಉತ್ಕೃಷ್ಟತೆಯನ್ನು ನಾವು ಗಮನಿಸಬೇಕು. ಪದಪ್ರಯೋಗ, ಶಾಸ್ತ್ರ ಪರಿಜ್ಞಾನ, ಅದರ ಹೊಂದಾಣಿಕೆ, ಇದೆಲ್ಲವನ್ನೂ ಕೂಡ. ಈಗ ಸಾಮಾನ್ಯವಾಗಿ ಚಂದ್ರನ ವರ್ಣ ಬಿಳಿ, ಕೀರ್ತಿಯ ಬಣ್ಣ ಕವಿ ಸಮಯದ ಪ್ರಕಾರ ಬಿಳಿ. ಅದಕ್ಕೋಸ್ಕರವಾಗಿ ಕೀರ್ತಿ ಅನ್ನುವಂಥದ್ದು ಪರಮಾಹ್ಲಾದಕ, ಅದು ಅತ್ಯಂತ ಆಹ್ಲಾದನೆಯನ್ನು ತಂದುಕೊಡುವಂಥದ್ದು.
ಲೋಕದಲ್ಲಿ ಆಹ್ಲಾದನೆಗೆ ಮತ್ತೊಂದು ಹೆಸರೇ ಚಂದ್ರ. ಹಾಗಿರೋದ್ರಿಂದ ಚಂದ್ರನನ್ನು ಯಶಸ್ಸಃ ಅನ್ನೋದಕ್ಕೆ ಹೋಲಿಕೆ ಕೊಟ್ಟಿದ್ದು. ರವಿ ಪರಾಕ್ರಮದ ಪ್ರತೀಕ. ಹಾಗಿರೋದ್ರಿಂದಲೇ ತದೋಜಸಃ, ನಳಮಹಾರಾಜನ ಓಜಸ್ಸಿಗೆ ಹೋಲಿಸಿದ್ದು ಸೂರ್ಯನನ್ನು. ಇದು ಕವಿಯ ಒಂದು ಅದ್ಭುತವಾದಂತಹ, ಸೂಕ್ಷ್ಮವಾದಂತಹ, ತಳಸ್ಪರ್ಶಿಯಾದಂತಹ ಒಂದು ನೋಟವನ್ನು ತೋರಿಸ್ಕೊಡುತ್ತೆ. ಅನೇಕಾನೇಕ ಶಾಸ್ತ್ರಗಳ ಪರಿಜ್ಞಾನವಿಲ್ಲದೆ ವ್ಯುತ್ಪತ್ತಿ ಅಂತ ಇದನ್ನೇ ಕರೆಯುವಂಥದ್ದು. ಸ್ಥಾವರ ಜಂಗಮಾತ್ಮಕವಾದಂತಹ ಲೋಕದಲ್ಲಿರುವಂತಹ ಯಾವ ಯಾವ ಪದಾರ್ಥಗಳಿದೆಯೋ, ಕಾವ್ಯಶಾಸ್ತ್ರಾದ್ಯವೇಕ್ಷಣಾತ್, ಕಾವ್ಯಗಳನ್ನು, ಶಾಸ್ತ್ರಗಳನ್ನು, ಅನೇಕಾನೇಕ ವಿಧವಾದಂತಹ ಕಲೆಗಳನ್ನು, ಇದನ್ನೆಲ್ಲವನ್ನೂ ಅಧ್ಯಯನ ಮಾಡಿ ಕೂಲಂಕಷವಾಗಿ ನೋಡಿ ಅದರಿಂದ ಪಡ್ಕೊಂಡಿರುವಂತಹ ಜ್ಞಾನವೇನಿದೆಯೋ ಆ ಜ್ಞಾನವನ್ನೇ ವ್ಯುತ್ಪತ್ತಿ ಅಂತ ಕರೆಯುವಂಥದ್ದು. ಆ ಕಾರಣದಿಂದಲೇ ವ್ಯುತ್ಪತ್ತಿ ಅಥವಾ ನಿಪುಣತೆ ಏನಿದೆಯೋ ಈ ನಿಪುಣತೆಯನ್ನು ಕೂಡ ಕಾವ್ಯದ ಒಂದು ಕಾರಣ ಅಂತ ಕರೆದರು. ಕೇವಲ ನಿಪುಣತೆ ಕಾರಣ ಅಂತಲ್ಲ. ಶಕ್ತಿರ್ ನಿಪುಣತಾ ಕಾವ್ಯಶಾಸ್ತ್ರಾದ್ಯವೇಕ್ಷಣಾತ್ ಕಾವ್ಯಜ್ಞ ಶಿಕ್ಷೆಯ ಅಭ್ಯಾಸ. ಶಕ್ತಿ, ನಿಪುಣತಾ ಮತ್ತು ಅಭ್ಯಾಸ ಈ ಮೂರು ಕೂಡಿಕೊಂಡು ಕಾವ್ಯಕ್ಕೆ ಕಾರಣವಾಗುತ್ತೆ ಅಂತ ಮಮ್ಮಟಾದಿಗಳು ಪ್ರತಿಪಾದನೆ ಮಾಡಿದ್ರು. ಈ ವ್ಯುತ್ಪತ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಅನೇಕಾನೇಕ ಶಾಸ್ತ್ರಗಳಲ್ಲಿ ಗತಿ ಇಲ್ಲದೇನೆ ವರ್ಣನೆ ಮಾಡೋಕ್ಕಾಗಲ್ಲ ವಿಷಯವನ್ನು. ನಮಗೆ ಸೂರ್ಯಚಂದ್ರರ ತಿಳುವಳಿಕೆ ಅತ್ಯಲ್ಪವಾದದ್ದು. ಸೂರ್ಯ ಬೆಳಗ್ಗೆ ಹೊತ್ತು ಬರ್ತಾನೆ, ಚಂದ್ರ ರಾತ್ರಿ ಹೊತ್ತು ಬರ್ತಾನೆ ಅಂತ ಮಾತ್ರ ತಿಳ್ಕೊಂಡಿರೋ ವ್ಯಕ್ತಿಗಳು ಕದಾಪಿ ಎಂದೆಂದಿಗೂ ಕೂಡ ಶಾಸ್ತ್ರವನ್ನು ಸರಿಯಾಗಿ ಬಲ್ಲಂತಹ ಕವಿಯೊಬ್ಬನು ರಚಿಸಿರುವಂತಹ ಕಾವ್ಯವನ್ನು ಆಸ್ವಾದಿಸಲಾರ ಅನ್ನುವಂಥದ್ದೇ ತಾತ್ಪರ್ಯ. ಅಲ್ಲಿ ಶ್ರೀಹರ್ಷನ ಕಾವ್ಯ ಅರ್ಥವಾಗಲಿಲ್ಲ ಅಂದರೆ ಶ್ರೀಹರ್ಷನ ದೋಷ ಅಲ್ಲ, ಅದು ಸಹೃದಯನಾದವನು ಶ್ರೀಹರ್ಷನ ಮಟ್ಟಕ್ಕೆ ಏರಲಿಲ್ಲ ಅಂತ ಲೆಕ್ಕ, ಅಥವಾ ಸಹೃದಯತ್ವ ಅನ್ನೋದು ಏರ್ಪಡಲಿಲ್ಲ ಅಲ್ಲಿ ಅಂತ. ಆಯಾಯ ಕವಿಗೆ ಸಂಬಂಧಪಟ್ಟಂತಹ ಸಹೃದಯತ್ವ ಭಿನ್ನ ಭಿನ್ನವಾಗಿರುತ್ತೆ. ಸಹೃದಯ ಅನ್ನೋ ಪದಕ್ಕೆ ಅರ್ಥ ಕವಿ ಸಂವಾದಿಯಾದಂತಹ ಹೃದಯವಿರಬೇಕು ಅಂತ. ಅವನಂತಹ ಕವಿಯಾಗಿದ್ದರೆ, ಕಾಳಿದಾಸನಂತಹ ಕವಿಯಾಗಿದ್ದರೆ ನಮ್ಮನ್ನು ನೇರವಾಗಿ ಅಂತರ್ಮಾರ್ಗಕ್ಕೆ ಕರೆದೊಯ್ಯುತ್ತೆ. ಶ್ರೀಹರ್ಷನಂತಹ ಕವಿಯಾಗಿದ್ದರೆ ಶಾಸ್ತ್ರದ ಮೂಲೆ ಮೂಲೆಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಕಲ್ಪನೆಯ ಪರಾಕಾಷ್ಠೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಟ್ಟಿನಲ್ಲಿ ಹೇಳಬೇಕಾದಂತಹ ಮತ್ತು ತಿಳ್ಕೊಳ್ಳೇಬೇಕಾದಂತಹ ಮಾತು ಏನಪ್ಪ ಅಂತ ಕೇಳಿದ್ರೆ, ಸಹೃದಯ ಅಂತ ಆಗಬೇಕು ಅಂತ ಆದರೆ ಆ ಕವಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕೇ ಹೊರತು ನಮ್ಮ ಮನಸ್ಸನ್ನು ಕವಿ ಮೇಲೆ ಆರೋಪ ಮಾಡಿಬಿಟ್ಟು ನಮ್ಮನ್ನು ನಾವು ಸಹೃದಯ ಅಂತ ಕರ್ಕೊಳ್ಳೋಕೆ ಆಗೋಲ್ಲ ಅನ್ನೋದು ತಾತ್ಪರ್ಯಭೂತವಾದಂಥ ಒಂದು ಮಾತಿನ ಅರ್ಥ. ಆವಾಗ ನಮ್ಮ ಅಭಿಪ್ರಾಯವನ್ನು ಮತ್ತೊಬ್ಬರ ಮೇಲೆ ಆರೋಪ ಮಾಡಿಬಿಟ್ಟು ಅವನು ಒಳ್ಳೆ ಕವಿಯಲ್ಲ ಅಂತ ಹೇಳ್ತು ಅಂತ ಆದರೆ ಅದು ಸರಿ ಹೋಗಲ್ಲ. ಕವಿ ಯಾವ ನೆಲೆಯಲ್ಲಿ ನಿಂತು ಮಾತಾಡ್ತಿದ್ದಾನೋ ಆ ನೆಲೆಯನ್ನು ಮುಟ್ಟಿ ಆ ನಂತರದಲ್ಲಿ ಅವನದೇ ರೀತಿಯಲ್ಲಿರುವಂತಹ 10 ಕವಿಗಳನ್ನು ಗಮನಿಸಿ ಆಯಾಯ ಕವಿಯು ಯಾವ ಯಾವ ಮಟ್ಟವನ್ನು ಮುಟ್ತಾ ಇದ್ದಾನೆ ಅನ್ನೋದನ್ನು ನೋಡಿ ಅದನ್ನೆಲ್ಲವನ್ನು ಪರಿಶೀಲಿಸಿ ಯಾವುದಾದ್ರೂ ಒಬ್ಬ ಸಹೃದಯ ಲೋಕದಲ್ಲಿ ಇದ್ದರೆ ಆ ಸಹೃದಯ ಒಂದು ವೇಳೆ ನೋಡಪ್ಪ ಲೋಕದಲ್ಲಿ ಕವಿ ಅಂತ ಇದ್ದರೆ ಕಾಳಿದಾಸ ಒಬ್ಬನೇ, ವಾಲ್ಮೀಕಿ ಒಬ್ಬನೇ, ವ್ಯಾಸ ಒಬ್ಬನೇ ಅಂತಹ ಮಹಾಪುರುಷರು ಯಾರಾದರೂ ಹೇಳಿದ್ರೆ ಅವರ ಮಾತು ಪ್ರಾಮಾಣಿಕವಾಗತ್ತೇ ಹೊರತು ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಭಾಸ ಇತ್ಯಾದಿ ಕವಿಗಳನ್ನು ನೋಡದೆ ಕೂಲಂಕಷವಾಗಿ ಅಧ್ಯಯನ ಮಾಡದೆ ಕೇವಲ ಶುಕಪಾಠವನ್ನು ಮಾತ್ರ ಪದೇ ಪದೇ ಅದದೇ ಮಾತನ್ನು ಹೇಳ್ತಾ ಹೋದರೆ ಆ ಮಾತಿಗೆ ಬೆಲೆ ಬರೋಲ್ಲ. ಆ ಮಾತಿಗೆ ಬೆಲೆ ಬರಬೇಕು ಅಂತಾದರೆ ಯಾವ ಮಟ್ಟಕ್ಕೆ ಏರಬೇಕು ನಾವು? ವಾಲ್ಮೀಕಿ ಹೃದಯವನ್ನು ನೋಡಿ ವ್ಯಾಸರ ಹೃದಯವನ್ನು ಅರ್ಥ ಮಾಡಿಕೊಂಡು ಕಾಳಿದಾಸನ ಹೃದಯವನ್ನು ಅರಿತು ಶ್ರೀಹರ್ಷನ ಹೃದಯವನ್ನು ಅರಿತು ಆ ನಂತರದಲ್ಲಿ ಒಂದು ವೇಳೆ ತುಲನೆ ಮಾಡಿ ಇಲ್ಲಪ್ಪ ಶ್ರೀಹರ್ಷನಿಗಿಂತಲೂ ಕಾಳಿದಾಸ ಉತ್ತಮನಾದ ಕವಿ ಅಂತ ಒಂದು ತೀರ್ಮಾನವನ್ನು ಕೊಡ್ತು ಅಂತಾದರೆ ಆಗ ಆ ತೀರ್ಮಾನಕ್ಕೆ ಬೆಲೆ ಇರುತ್ತೆ. ಶ್ರೀಹರ್ಷನ ಮಟ್ಟ ಯಾವುದು, ಅದರಿಂದ ಏನಾದರೂ ಲೋಕದಲ್ಲಿ ಪ್ರಯೋಜನವಿದೆಯೇ ಅಥವಾ ಸಂಪೂರ್ಣವಾಗಿ ನಿಷ್ಪ್ರಯೋಜಕವೇ, ಇದನ್ನೆಲ್ಲವನ್ನು ಅಳೆಯದೆ ಸರಿಯಾಗಿ ನೋಡದೆ ಅವಿಚಾರಪೂರ್ವಕವಾಗಿ ದುರಾಗ್ರಹದಿಂದಲೋ ಗಿಳಿಪಾಠದಿಂದಲೋ ಮಹಾಕವಿಗಳನ್ನು ನಿಂದಿಸುವಂಥದ್ದು ಅಪಚಾರ, ಶಾಸ್ತ್ರಕ್ಕೆ ಮಾಡುವಂತಹ ಅಪಚಾರ. ಶಾಸ್ತ್ರ ಲೋಕದಲ್ಲಿ ಉಳ್ಕೊಳ್ಳೋದು ಯಾವುದರ ಕಾರಣದಿಂದ ಅಂತ ಕೇಳಿದ್ರೆ ಪರಂಪರೆಯ ಕಾರಣದಿಂದ, ಸಂಪ್ರದಾಯದ ಕಾರಣದಿಂದ. ಅದೊಂದು ಹರಿವು ಆ ಸಂಪ್ರದಾಯ ಅನ್ನುವಂಥದ್ದು. ಅದಕ್ಕೆ ನಾವೇ ಕೊಡಲಿ ತಗೊಂಡು ಏಟು ಹೊಡೆದ್ರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನಾವೇ
ಹೇಳಕ್ಕೆ ಶುರು ಮಾಡಿದ್ರೆ ಆ ಸಂಪ್ರದಾಯ ಸಂಪ್ರದಾನ ಆಗಲ್ಲ, ಪ್ರದಾನನೂ ಆಗಲ್ಲ, ದಾನನೂ ಆಗಲ್ಲ, ಅದು ವಿಚ್ಛೇದನ ಆಗುತ್ತೆ. ಹಾಗಾಗಬಾರ್ದು ಅಂತಾದರೆ ಕೂಲಂಕಷವಾಗಿ ಅಧ್ಯಯನ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಟುಕೊಂಡು, ಇದೆಲ್ಲ ಒಂದು ದಿನ 10 ವರ್ಷ 20 ವರ್ಷದಲ್ಲಿ ಸಂಭವಿಸುವಂತಹ ತಿಳುವಳಿಕೆ ಅಲ್ಲ, ಅನೇಕಾನೇಕ ವರ್ಷಗಳ ಜನ್ಮಗಳ ಒಂದು ತಪಸ್ಸು ಬೇಕಾಗುತ್ತೆ. ಒಂದು ಸಾಹಿತ್ಯವನ್ನು, ಒಂದು ಕಾವ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ಆ ಕವಿಯ ಹೃದಯವನ್ನು ನೋಡಬೇಕು ಅಂತಾದರೆ. ವಾಲ್ಮೀಕಿಗಳು ಸಂಪೂರ್ಣ ರಾಮಾಯಣವನ್ನು ತಮ್ಮ ಹೃದಯದಲ್ಲಿ ಕಂಡ್ರು ಅಂತ ಇದೆ. ಆ ರೀತಿಯಾಗಿ ರಾಮಾಯಣವನ್ನು ಒಂದು ವೇಳೆ ಯಾರಾದರೂ ತಮ್ಮ ಹೃದಯದಲ್ಲೂ ಕಂಡಿದ್ದರೆ ಆಗ ಅವರು ವಾಲ್ಮೀಕಿಗಳಿಗೆ ಸಹೃದಯರು ಅಂತ ಲೆಕ್ಕ. 100 ಸಲ ರಾಮಾಯಣ ಓದ್ದವ್ರು ಯಾರು ಸಹೃದಯರಾಗಲ್ಲ. ಕಣ್ಣಲ್ಲಿ ನೀರು ಬರೋ ಹಾಗೆ ರಾಮಾಯಣ ಕಥೆಯನ್ನು ಹೇಳಿದವ್ರು ಯಾರು ಉತ್ತಮ ಸಹೃದಯರು ಅಂತ ಆಗೋಲ್ಲ. ವಾಲ್ಮೀಕಿ ಯಾವ ರೀತಿಯಾದಂತಹ ಒಂದು ದರ್ಶನವನ್ನು ಇಟ್ಕೊಂಡಿದ್ನೋ ಆ ರೀತಿಯಾದ ದರ್ಶನ ನಮಗುಂಟಾದರೆ ಆಗ ನಾವು ವಾಲ್ಮೀಕಿಗಳಿಗೆ ಸಹೃದಯರು ಅಂತ ಲೆಕ್ಕ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಕವಿಯ ದರ್ಶನವನ್ನು ನಾವೂ ಪಡ್ಕೊಂಡಾಗ ಮಾತ್ರ ಸಹೃದಯತ್ವ ಅನ್ನೋದು ಸಿದ್ಧವಾಗುತ್ತೆ ಅನ್ನೋದನ್ನು ಸಂದರ್ಭೋಚಿತವಾಗಿ ಕೊಂಚ ವಿಸ್ತಾರವಾದರೂ ಕೂಡ ಅನ್ಯಥಾ ಭಾವಿಸೋಲ್ಲ ಕೇಳುಗರು ಅನ್ನುವಂಥ ಒಂದು ಮನಸ್ಸಿನಿಂದ ಇಷ್ಟು ವಿಷಯವನ್ನು ಜ್ಞಾಪಿಸ್ಕೊಳ್ತು. ಮುಂದಕ್ಕೆ ಕೇಚಿತ್ ಅನ್ವಯೋಪಮೇಯೋಪಮಾ ಪ್ರತೀಪಾನಾಂ ಉಪಮಾ ವಿಶೇಷತ್ವೇನ ತದಂತರ್ಭಾವಂ ಮನ್ಯಂತೆ. ಈ ಅನನ್ವಯ, ಉಪಮೇಯೋಪಮ ಮತ್ತು ಪ್ರತೀಪ ಇದು ಮೂರಲ್ಲೂ ಕೂಡ ಉಪಮೇಯ ಮತ್ತು ಉಪಮಾನಗಳೇ ಹೆಚ್ಚು ಕಂಡುಬರೋದರಿಂದ ಇದೆಲ್ಲವನ್ನೂ ಕೂಡ ಉಪಮಾಲಂಕಾರದಲ್ಲೇ ಅಂತರ್ಭಾವವಾಗಬೇಕು ಅಂತಲೂ ಕೂಡ ಕೆಲವು ವಿದ್ವಾಂಸರ ಅಭಿಪ್ರಾಯ ಇದೆ, ಕೆಲವು ಶಾಸ್ತ್ರಕಾರರ ಅಭಿಪ್ರಾಯ ಇದೆ ಅಂತ ದೀಕ್ಷಿತರು ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಈ 5ನೆಯ ಪ್ರಭೇದವನ್ನು ಏನು ಹೇಳುತ್ತೋ ಕೈಮರ್ಥ್ಯ ಅನ್ಯೇತು ಪಂಚಮಂ ಪ್ರತೀಪ ಪ್ರಕಾರಂ ಉಪಮಾನಾಕ್ಷೇಪ ರೂಪತ್ವಾದ ಆಕ್ಷೇಪಾಲಂಕಾರ ಮಾಹುಹು. ಇದನ್ನು ಕೆಲವರು ಆಕ್ಷೇಪಾಲಂಕಾರ ಎಂಬುದಾಗಿಯೂ ಕರೆಯುತ್ತಾರೆ ಅಂತ ಹೇಳಿ ಪ್ರತೀಪಾಲಂಕಾರದ ಪ್ರಕರಣವನ್ನು ಇಲ್ಲಿಗೆ ದೀಕ್ಷಿತರು ಸಮಾಪ್ತ ಮಾಡ್ತಾರೆ. ಮುಂದಕ್ಕೆ ರೂಪಕಾಲಂಕಾರವನ್ನು ವಿಮರ್ಶೆ ಮಾಡಬೇಕು. ಆ ರೂಪಕಾಲಂಕಾರ ವಿಮರ್ಶೆಯನ್ನು ಮುಂದಿನ ಉಪಾಖ್ಯಾನದಲ್ಲಿ ಮಾಡೋಣ. ಧನ್ಯವಾದಗಳು.